ದಾಸ್ಯಾಂಗ ಚಿರಮುಕ್ತಿ ಕೋಶಂಗೆ ದುರಿತನಾಶಂಗೆ ಗಿರೀಶೋಪೇಶಂಗೆ ಗುರು ಶಂಭು ಬೀಗಂ ನತನಪರೆ ಶಿವಾದ್ವೈತ ವಿಭೂಷಣರಾಗಿರುವ ಸಿದ್ಧಾರೂಢರ ವಿದ್ಯಾವಾರಿಧಿಗಳು ವಿದ್ಯಾವಾಚಸ್ಪತಿಗಳು ನಿಗಮಾಗಮಗಳ ಸಮನ್ವಯ ಸಾರ್ವಭೌಮ ಗೀತಾ ಸರ್ವೋತ್ತಮ ಆಚಾರ್ಯ ಅಭಿನವ ಸಿದ್ಧಾರೂಢರೆಂದು ಬಿರುದಾಂಕಿತರಾದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮನಿಷ್ಠ ಶಂಭುಲಿಂಗಪ್ಪಾಜಿಯವರ ಪಾದಗಳಲ್ಲಿ ಪಡಮಟ್ಟು ದಯಾರತ್ನ ಸಾಧು ಶ್ರೀ ನಿಚ್ಚಲದಾಸೆಯವರ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬಜಿಯವರ ಪಾದಗಳಲ್ಲಿ ಹತಮಸ್ತಕನಾಗಿ ಆಗಮದ ವಾಕ್ಯವನ್ನು ನಿಗಮಕ್ಕೆ ಬೆಸೆಯುವ ಬಗೆವೀರ ಶೈವ ಮಿಗಿಲಾದ ಸಿದ್ಧಾಂತ ಧಾಗು ಮಾಡಿದ ಶ್ರೀಮನ್ ನಿಜಗುಣ ಶಿವಗಳ ಪಾದಗಳಲ್ಲಿ ಶತಕೋಟಿ ಶಿರವಾಗಿ ಹಾಗೂ ತಮ್ಮೆಲ್ಲರಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಈ ಪೂರ್ವದಲ್ಲೇ ನಾವು ಈಗಾಗಲೇ ಏನ್ ಮಾಡಿವ್ರಿ ಅಂತಂದ್ರೆ ನಿನ್ನೆ ದಿವಸ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬಜಿಯಿಂದ ರಚಿತವಾಗಿರ್ತಕ್ಕಂಥ ಅನೇಕ ಗ್ರಂಥಗಳಲ್ಲಿ ಬಾಲಬೋಧೆ, ಬೋಧರತ್ನಾಕರ, ಸತಿ ಸದ್ಲಿಂಗ, ವೇದ ಸ್ತುತಿ, ಪ್ರಮಾದ ಮುದ್ಗರ ಅನೇಕ ಗ್ರಂಥಗಳಲ್ಲಿ ಸಹಿತ ಪ್ರಾಕೃತಿಕ ಭಾಷಾ ಗ್ರಂಥಗಳಲ್ಲಿ ಶ್ರೀ ವಿಚಾರ ಚಂದ್ರೋದಯ ಅಂತಕ್ಕಂಥ ಗ್ರಂಥನೂ ಒಂದು. ಅದನ್ನ ನಾವು ನಿನ್ನೆ ಹೇಳಿದ್ವಿ. ಏನ್ ಹೇಳಿದ್ರಿ ಅಂತಂದ್ರೆ ಶ್ರೀ ವಿಚಾರ ಚಂದ್ರೋದಯ ಯಾಕೆ ಹೆಸರಿಟ್ರು, ಅದು ಒಂದು ಸಹಿತ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬಜಿಯವರ ಸ್ಥಳ ಯಾವುದು, ಅವ್ರ ಜನನಾದ ಕಾಲ ಏನು, ಅವ್ರ ತಾಯಿ ತಂದೆ ಏನು, ಇದ್ರ ಬಗ್ಗೆ ನೋಡಿದ್ವಿ. ಗ್ರಂಥಕರ್ತವ್ರ ಬಗ್ಗೆ ನೋಡಿದ್ವಿ. ಈ ದಿವಸ ಏನ್ ಮಾಡೋದ್ರಿ ಅಂದ್ರೆ ಶ್ರೀ ವಿಚಾರ ಚಂದ್ರೋದಯ ಗ್ರಂಥದ ಶ್ರವಣ ಪ್ರಾರಂಭ ಮಾಡೋಣ. ಇಲ್ಲೇ ಶ್ರೀ ವಿಚಾರ ಚಂದ್ರೋದಯ ಅಂತಕ್ಕಂಥ ಗ್ರಂಥದಲ್ಲಿ ಅಧ್ಯಾಯ ಅಥವಾ ಕಲಗಳೆಷ್ಟದಾವ ವಿಚಾರ ಮಾಡ್ಲಿಕ್ಕೆ ಹೋದ್ರ ಎಷ್ಟದಾವ್ರಿ? 16 ಕಲಗಳದಾವ. ಅವು 16 ಕಲ ಯಾವುವು ಅನ್ನೋದು ಗೊತ್ತದ. ಮೊದಲೇ ಕಲ ಯಾವುದು ಅಂತಂದ್ರ ಉಪೋದ್ಘಾತ ವರ್ಣನ ಅಂತ ಹೇಳ್ತಾರೆ. ಮೊದಲೇ ಕಲ ಅಥವಾ ಅಧ್ಯಾಯದ ಹೆಸರೇನ್ರಿ? ಉಪೋದ್ಘಾತ ವರ್ಣನ ಅಂತ ಹೇಳ್ತಾರೆ. ಇಲ್ಲಿ ಉಪೋದ್ಘಾತ ಎದಕ್ಕೆ ಅನ್ಬೇಕು ವಿಚಾರ ಮಾಡಕ್ ಹೋದ್ರ ಅವರೇ ಹೇಳ್ತಾರೆ. ಏನ್ ಹೇಳ್ರಿ? ಪ್ರತಿಪಾದನೆಗೆ ಯೋಗ್ಯವಾದ ಅರ್ಥವನ್ನು ಮನದಲ್ಲಿರಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ. ಅದಕ್ಕೆ ಉದಾಹರಣೆ ಅವರೇ ಸ್ಪಷ್ಟೀಕರಣ ಮಾಡ್ತಾರೆ. ಹೇಗೆಂದರೆ ಅಂತ ಹೇಳ್ತಾರೆ, ಅನ್ಯರಲ್ಲಿ ತಕರಾದಿಗಳನ್ನು ಯಾಚಿಸಬೇಕಾದಲ್ಲಿ ತದುದ್ದೇಶವಾಗಿ ನಿಮ್ಮ ಆಕಳು ಹಾಲನ್ನು ಕರೆಯುತ್ತದೆ, ಅನ್ಯ ಸಂಗತಿಯನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ. ಹೌದಿಲ್ಲ? ಉಪೋದ್ಘಾತ ಅಂದ್ರೆ ಏನ ಅಂದ್ರೆ ಹೇಳಿದ್ರು, ನೀವು ಅನ್ಯರಲ್ಲಿ ತಕರಾದಿಗಳನ್ನು ಯಾಚಿಸಬೇಕಾದ್ರೆ ಅಥವಾ ಏನೋ ನೀವು ಕೇಳಬೇಕಾಗಿತ್ತು. ಯಾಚನೆ ಅಂದ್ರೆ ಕೇಳೋದು. ಅನ್ಯರಲ್ಲಿ ಯಾವುದೇ ಒಂದು ಪದಾರ್ಥ ನೀವು ಕೇಳಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ? ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಪ್ರತಿಪಾದನೆ ಮಾಡೋದು. ಅದಕ್ಕೆ ಉದಾಹರಣೆ ಹೇಳಿದ್ರು, ನೀವು ಮಜ್ಜಿಗೆ ಬೇಕಾಗಿತ್ತು, ನೀವು ಮಜ್ಜಿಗೆ ಕೇಳಬೇಕಾಗಿತ್ತು. ಒಬ್ಬರಲ್ಲಿ ಹೋಗಿ ಏನ್ ಬೇಕ್ರಿ? ಮಜ್ಜಿಗೆ ಕೇಳಬೇಕಾಗಿತ್ತು. ಆ ಮಜ್ಜಿಗೆ ಕೇಳಬೇಕಾಗಿತ್ತು ಅಂತ ಡೈರೆಕ್ಟ್ ಅಂದ್ರೆ ನೇರವಾಗಿ ನೀವು ಮಜ್ಜಿಗೆ ಕೊಡ್ರಿ ಅಂತ ಅನ್ನೋಂಗಿಲ್ಲ. ಏನ್ ಮಾಡ್ಬೇಕು? ನಿಮ್ಮಲ್ಲೇ ಆಕಳ ಎಷ್ಟದಾವ? ಇಲ್ಲಿ ನಮ್ಮಲ್ಲಿ ಒಂದು ಆಕಳ ಒಂದು 5 ಅದಾವ. ಹೌದು, ಅವೆಲ್ಲ ಹಿಂಡ್ತಾವಿಲ್ಲ, ಹಿಂಡ್ತಾವ. ಮತ್ತೆ ನೀವು ಏನ್ ಮಾಡ್ತೀರಿ? ಹಾಲು ಬೇರೆದವ್ರಿಗೆ ಕೊಡ್ತೀರಿ, ಏನ್ ಮನ್ಯಾಗ ಇಟ್ಕೊತೀರಿ? ಮನ್ಯಾಗ ಇಟ್ತೀವಿ. ಮತ್ತೆ ಮನ್ಯಾಗ ಏನ್ ಮಾಡ್ತೀರಿ? ಅದರಿಂದ ಕಡದ್ ನಾವು ಬೆಣ್ಣೆ ಮಾಡ್ತೀವಿ. ಮತ್ತೆ ಕಡದ್ ಬೆಣ್ಣೆ ಮಾಡಿರಿ ಅಂದ್ರೆ ಮಜ್ಜಿಗೆ ಇರ್ಬೋದಿಲ್ಲ, ಆ ಮಜ್ಜಿಗೆ ಕೊಡ್ರಿ. ಹಿಂಗ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಪ್ರತಿಪಾದಿಸಕ್ಕೆ ಏನಂತ ಅದಕ್ಕೆ ಉಪೋದ್ಘಾತವನ್ನು. ಪ್ರತಿಪಾದನೆಗೆ ಯೋಗ್ಯವಾದ ಅರ್ಥವನ್ನು ಮನದಲ್ಲಿರಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತ. ಹಂಗ ಹೇಳಿರಲ್ಲ. ಈ ಉದಾಹರಣೆ ಕೊಟ್ರ, ನಾ ಇನ್ನೊಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಗೊತ್ತಿರಬಹುದು. ಆ ಯಜಮಾನ, ಶ್ರೀಮಂತ ಯಜಮಾನ ಏನ್ ಮಾಡಿದ ಅಂದ್ರೆ ಒಂದು 20-25 ಲಕ್ಷ ಕೊಟ್ಟು ಒಂದು ಕಾರ್ ಗಾಡಿ ತಂದ ಮನಿ ಮುಂದೆ ಪೂಜೆ ಮಾಡಿದ. ಹೆಂಡತಿ ಕರ್ಕೊಂಡು ಪೂಜೆ ಮಾಡಿದ ನಂತರ ಅಥವಾ ಹೆಂಡತಿ ಏನಂದು, ಬರೀ ನಾವು ಕೂಡುದಟ್ಟ ಹತ್ತಿದ್ರಾಗ ನಾನು ಹೊಡಿಬೇಕಂತ ಇಚ್ಛಾ ಆಗಿತ್ತಂತ. ಆಗೇನ್ ಮಾಡಿದ್ರಿ? ಇಚ್ಛಾ ಆಗೈತೆ. ಆ ಯಜಮಾನ ಹೆಂಡತಿಯನ್ನು ಕರ್ಕೊಂಡ ಬಯಲು ದೇಶಕ್ಕೆ ಹೋಗಿ ಆಕಿಗೆ ಏನ್ ಹೇಳಾಕತ್ತಿದ ಅಂದ್ರೆ, ಇದು ಕ್ಲಚ್, ಅದು ಗೇರ, ಇದು ಬ್ರಕ್ಕ ಹೇಳಾಕತ್ತಿದ. ಆ ಹೆಣ್ಮಗಳು ಅಂದ, ಇದೇನೋ ಉಸಾಬರಿ ನನಗೆ ಬೇಕಾಗಿಲ್ಲ, ನನಗೇನ್ ಬೇಕ್ರಿ? ಹೊಡಿದು ಒಂದೇ ಹೆಂಗ್ ಬೇಕಂದ್ರೆ ಸಂಭವಿಸೋದಿಲ್ವೋ ಹಂಗೆ ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳ ಜ್ಞಾನ ಇರಲಿಲ್ಲ ಅಂದ್ರೆ ಆ ಪದಾರ್ಥದ ಏನಾಗುದಿಲ್ಲ, ಅರ್ಥ ಆಗುದಿಲ್ಲ. ಆದ್ದರಿಂದ ಪಂಡಿತ್ ಪಿತಾಂಬರಿಯವರು ನೇರವಾಗಿ ಏನ್ ಹೇಳಬೇಕಾಗಿತ್ತು ಅಂದ್ರೆ ವಿಚಾರಕ್ಕೆ ಬರಬೇಕಾಗಿತ್ತು. ಪರಂತು ವಿಚಾರಕ್ಕೆ ಹೇಳಿಲ್ಲ ಅವರು.
ಮೊದಲನೇ ಕೆಲವು ಉಪೋದ್ಘಾತ ವರ್ಣದ ಡೈರೆಕ್ಟ್ ವಿಚಾರಕ್ಕೆ ಬರಲಿಲ್ಲ. ಅವ್ರು ಮೊದಲು ಏನ್ ಕೇಳ್ತಾರೆ, ಪುರುಷಾರ್ಥವೆಂದರೇನು ಕೇಳ್ತಾರೆ. ಆದ್ದರಿಂದ ಆ ಲಕ್ಷಾರ್ಥದಲ್ಲಿ ಪ್ರತಿಪಾದನೆ ಯೋಗ್ಯವಾದ ವಿಷಯ ತಮ್ಮ ಮನಸ್ಸಿನಾಗ ಇಟ್ಕೊಂಡಾರ. ಗ್ರಂಥದಲ್ಲಿ ಪ್ರತಿಪಾದನೆ ಏನ್ ಮಾಡ್ತಾರಂದ್ರೆ ಮೋಕ್ಷಾದಿ ಪದಾರ್ಥವನ್ನು ಕಥನ ಮಾಡುವುದಕ್ಕೆ. ಮೋಕ್ಷ ಅಂದ್ರೆ ಏನ, ಬ್ರಹ್ಮಜ್ಞಾನ ಅಂದ್ರೆ ಏನ, ಹಿಂಗೆಲ್ಲ ಅಜ್ಞಾನ, ಇವೆಲ್ಲ ಪದಾರ್ಥಗಳನ್ನು ಹೇಳ್ಕೊಂಡು ಕೊನೆಗೆ ಹೋಗಿ ಏನ್ ಹೇಳ್ತಾರೆ ಅವರು ವಿಚಾರ ಮಾಡ್ತಕ್ಕಂಥದಕ್ಕೆ ನಿರೂಪಣೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಿಷಯ. ಇದಕ್ಕೆ ಏನನ್ಬೇಕ್ರಿ ಅಂದ್ರೆ ಉಪೋದ್ಘಾತ ಅನ್ಬೇಕು. ಉಪೋದ್ಘಾತ ಅಂದ್ರೆ ಪ್ರತಿಪಾದನೆಗೆ ಯೋಗ್ಯವಾದ ಅರ್ಥವನ್ನು ಮನದಲ್ಲಿರಿಸಿ ಅನ್ಯ ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಉಪೋದ್ಘಾತವೆನ್ನುತ್ತಾರೆ. ಹೌದಲ್ಲ? ಇನ್ನು ಈ ಗ್ರಂಥ ಯಾವ ರೂಪದಾಗ ಐತ್ರಿ? ಶ್ರೀ ವಿಚಾರ ಚಂದ್ರೋದಯ ಅಂತಕ್ಕಂಥ ಗ್ರಂಥ ಯಾವ ರೂಪದಲ್ಲಿ ಐತಿ ಅಂತ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಪ್ರಶ್ನೋತ್ತರ ರೂಪದಾಗ. ಕೆಲವು ಏನಿರ್ತಾವ ಗ್ರಂಥಗಳನ್ನ ಗದ್ಯ ರೂಪದಾಗ ಬರಕೋತ ಹೋಗ್ಬಿಡ್ತಾರ, ಎಲ್ಲ ವಿಷಯ ಹೇಳ್ತಾರೆ. ಆದ್ರೆ ಇಲ್ಲಿ ಹಂಗಿಲ್ಲ. ಪಂಡಿತ್ ಪಿತಾಂಬಜಿಯವರು ಏನ್ ಮಾಡ್ಯಾರೆ, ಪ್ರಶ್ನೋತ್ತರ ರೂಪದಲ್ಲಿ ಏನ್ ಮಾಡ್ತಾರ, ಅವರು ಗ್ರಂಥವನ್ನ ನಿರೂಪಣೆ ಮಾಡ್ತಾರೆ. ಹೆಂಗಂದ್ರೆ ಈ ಶ್ರೀ ವಿಚಾರ ಚಂದ್ರೋದಯದ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಪುರುಷಾರ್ಥವೆಂದರೇನು? ಪ್ರಶ್ನೆ ಅತಿ ಅದಕ್ಕೆ ಅನ್ಬೇಕು. ಹಾ, ಪ್ರಶ್ನೆ ಅದಕ್ಕೆ ಅನ್ಬೇಕ್ರಿ. ಜಿಜ್ಞಾಸ ವಿಷ್ಕರಣ ಪ್ರಶ್ನೆ. ತಿಳಿಬೇಕಂತಕ್ಕಂಥ ಇಚ್ಛೆಯನ್ನ ವ್ಯಕ್ತ ಮಾಡೋಕೆ ಏನನ್ಬೇಕ್ರಿ? ಪ್ರಶ್ನೆ. ಉತ್ತರ ಅಂದ್ರೆ ಎದಕ್ಕೈತಿ? ಪ್ರಶ್ನೆ ನಿವೃತ್ತಿ ವಾಕ್ಯಂ ಉತ್ತರ. ಪ್ರಶ್ನೆ ನಿವೃತ್ತಿ ಮಾಡ್ತಕ್ಕಂಥ ವಾಕ್ಯಗಳಿಗೆ ನಾವು ಉತ್ತರ ಅಂತ ಹೇಳ್ತೇವೆ. ಹಂಗಿಲ್ಲಿ ಪ್ರಥಮದಲ್ಲಿ ಪ್ರಶ್ನೆ ಅದಕ್ಕೆ ಯಾವ ಪ್ರಶ್ನೆ ಮಾಡಿದ್ರಿ ಅಂದ್ರೆ ಪುರುಷಾರ್ಥ ಎಂದರೇನು? ಯಾವ್ದ್ರೆ? ಪುರುಷಾರ್ಥವೆಂದರೇನು. ಹೌದಿಲ್ಲ? ನೀವು ಪುರುಷಾರ್ಥ ನೀವು ಸಂಧಿನೂ ಹೇಳ್ಬೋದು. ಪುರುಷ ಅರ್ಥ ಹೇಳ್ಕೊಡಿ, ಪುರುಷಾರ್ಥ ಹಿಂಗ ಹೇಳ್ತಾರೆ. ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೋ ಅಂತಂದ್ರೆ ಅವರು ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಪುರುಷಾರ್ಥವೆನಿಸುತ್ತದೆ. ಏನಂತಾರೆ? ಅದಕ್ಕೆ ಪುರುಷಾರ್ಥವೆನಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲೇ ಸರ್ವ ಪುರುಷ ಅಂದ್ರೆ ಯಾರು? ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು. ಪುರುಷ ಅಂದ್ರೆ ನೀವು ಹೇಳ್ತೀರಿ, ಈ ಪುರುಷ ಅಂದ್ರೆ ಗಂಡಸು, ಹಿಂಗೂ ಶಬ್ದಕ್ಕೆ ಲೌಕಿಕ ಶಬ್ದದ ಅರ್ಥ ಇರಲಿಲ್ಲ. ಅಥವಾ ಪುರುಷ ಶಬ್ದಕ್ಕೆ ಅರ್ಥ ಏನ್ ಮಾಡ್ತಾರೋ ಅಂತಂದ್ರೆ ಪೂರ್ಣಂ ಅಣೈನೈತಿ ಇತಿ ಪುರುಷ. ಪೂರ್ಣ ವ್ಯಾಪಕವಾಗಿರ್ತಕ್ಕಂಥ ದೇಶಕಾಲ ವಸ್ತು ಪರಿಚಯದ ರಹಿತ ವ್ಯಾಪಕವಾಗಿರ್ತಕ್ಕಂಥ ಅಖಂಡವಾದ ಚೇತನಕ್ಕೂ ಪುರುಷತ. ಇಲ್ಲಿ ಆ ಪುರುಷ ಶಬ್ದಕ್ಕೆ ಅರ್ಥ ಮಾಡೋದು ಯೋಗ್ಯತೆ ಅಂದ್ರೆ ಇಲ್ಲ. ಯಾಕೆ? ಅಖಂಡವಾದ ಚೇತನದಲ್ಲಿ ಇಚ್ಛಾ ಆಗುದಿಲ್ಲ, ವ್ಯಾಪಕವಾದ ಚೇತನದಲ್ಲಿ ಇಚ್ಛಾ ಆಗುದಿಲ್ಲ. ವಿಚಾರ ವಿಕಾರಕತಿ, ವಿಕಾರ ಅಂತಂದ್ರೆ ಅನಿತ್ಯಕತಿ. ಅದು ಅಲ್ಲ ಸಹಿತ ಪುರುಷಾರ್ಥ ಮತ್ತೆ ಯಾರಿಗೆ ಅನ್ಬೇಕು ಅಂತಂದ್ರೆ ಹೇಳ್ತಾರವರು ಪುರವನ್ನು ಅರಿಯತಕ್ಕಂಥ ಪುರುಷ. ದೇಹ ರೂಪ ಅಥವಾ ಶರೀರ ರೂಪ ಪುರದಲ್ಲಿ ಯಾರು ಅರಿತಾರ ಅವ್ರಿಗೆ ಏನನ್ಬೇಕ್ರಿ? ಪುರುಷ. ಯಾರು ಪುರುಷರು? ಆತ್ಮ ಪುರುಷ ಶಬ್ದ. ಒಂದು ವೇಳೆ ಆತ್ಮಗೆ ನಾವು ಪುರುಷ ಶಬ್ದದ ಅರ್ಥ ಮಾಡಿದೀವಿ ಅಂದ್ರೆ ಇಲ್ಲಿ ಆತ್ಮನಲ್ಲಿ ವಿಕಾರ ಚಾಲು ಆಕೈತಿ. ಯಾಕೆ? ಪುರುಷ ಸರ್ವ ಪುರುಷರ ಇಚ್ಛೆ ಆಕತ್ಲೆ. ಆತ್ಮಗೆ ಇಚ್ಛಾ ಹೇಳಿದ್ರೆ ಆತ್ಮ ವಿಕಾರ ಆಕತಿ. ಆದ್ದರಿಂದ ಇಲ್ಲಿ ಪುರುಷ ಶಬ್ದಕ್ಕೆ ಅರ್ಥ ಏನ್ ಮಾಡೋಂಗಿಲ್ಲ, ಆ ಅರ್ಥವನ್ನು ಇಲ್ಲಿ ಮಾಡೋಂಗಿಲ್ಲ. ವಿದ್ಯಾವಾಚಸ್ಪತಿ ಶ್ರೀ ಶಂಭುಲಿಂಗ ಸ್ವಾಮೀಜಿಯವರು ಅಪ್ಪಾಜಿಯವರು ಹೇಳ್ತಿದ್ರು, ಇದನ್ನ ಬಹಳ ವಿಮರ್ಶೆ ಮಾಡ್ತಿದ್ರು ಪುರುಷಾರ್ಥದ ಬಗ್ಗೆ. ಮತ್ತೆ ಪುರುಷ ಅಂದ್ರೆ ಯಾರಿಗೆ ಅನ್ಬೇಕು ಅಂದ್ರೆ ಸಾಧು ನಿಶ್ಚಂದಾಚಾರ್ಯ ವಿಚಾರ ಸಾಗರದಾಗ ಹೇಳ್ತಾರೆ ಜೀವಿಗಳಿಗೆ. ಸರ್ವ ಜೀವಿಗಳಿಗೆ ನಾವು ಪುರುಷ ಶಬ್ದಕ್ಕೆ ಅರ್ಥ ಮಾಡಬಹುದು. ಅಥವಾ ಸರ್ವ ಲಕ್ಷಣ ಸಂಗ್ರಹದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪುರುಷಾರ್ಥ ಸಂಪಾದನೆ ಯೋಗ್ಯತ್ವ ಪುರುಷ. ಯಾರ ಪುರುಷಾರ್ಥ ಸಂಪಾದನೆ ಮಾಡಿಕೊಳ್ಳಕ್ಕೆ ಯೋಗ್ಯ ಇರ್ತಾರೋ ಅವ್ರಿಗೆ ಏನ್ಬೇಕ್ರೆ? ಪುರುಷಾರ್ಥರು. ಅಥವಾ ಸರ್ವ ಜೀವಿಗಳಿಗೆ ಪುರುಷಾರ್ಥರು. ಇಲ್ಲಿ ಆ ಜೀವಿಗಳಲ್ಲಿ ಬೇರೆ ಮಾಡೋದು, ಸರ್ವ ಜೀವಿಗಳಿಗೆ ಪುರುಷಾರ್ಥ. ಒಂದ್ ವೇಳೆ ಸರ್ವ ಜೀವಿಗಳಿಗೆ ನಾವು ಪುರುಷಾರ್ಥ ಅಂದ್ರೆ ಅವ್ರಿಗೆಲ್ಲ ಪುರುಷಾರ್ಥ ಪ್ರಾಪ್ತಿ ಆಕತಿ ಅಲ್ರಿ? ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ನೀವು ಸ್ವಲ್ಪ ಇನ್ನಟ್ಟು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಪುರುಷಾರ್ಥ ಸಂಪಾದನೆ ಯೋಗ್ಯತ್ವ ಪುರುಷ. ಯಾರು ಪುರುಷಾರ್ಥ ಸಂಪಾದನೆ ಮಾಡ್ಕೊಳಕ್ ಯೋಗ್ಯ ಇರದಾರೋ ಅವ್ರಿಗೆ ನಾವು ಪುರುಷರು ಅಂತ ಹಿಂಗ್ ಬರ್ತಾವ. ಇಲ್ಲಿ ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಎಷ್ಟು ಜೀವಿಗಳು ಅಥವಾ ಎಷ್ಟು ಪುರುಷರಿಗೆ ಅಂದ್ರೆ ಎಲ್ಲ ಜೀವಿಗಳಿಗೆ ಇಚ್ಛೆಗೆ ವಿಷಯ. ಸರ್ವ ಅಂದ್ರೆ ಎಲ್ಲರೂ, ಎಲ್ಲ ಜೀವಿಗಳು ಅಂತ ಹಿಂಗೆ ನಾವು ಅರ್ಥ ಮಾಡಿದ್ರೆ ಎಲ್ಲ ಜೀವಿಗಳಿಗೆ ಏನಾಗೈತ್ರಿ? ಇಚ್ಛೆಗೆ ವಿಷಯವಾದದ್ದು. ಇಚ್ಛಾ ಅಂದ್ರೆ ಹೇಳಿದ್ರು ಕಾಮನಾ ರೂಪ ರಜೋಗುಣ ವೃತ್ತಿ ಇಚ್ಛೆ. ಅಂದ್ರೆ ಇಚ್ಛಾ ಅಂದ್ರೆ ಏನಾಗಿರ್ತೈತ್ರಿ ಅಂತಂದ್ರೆ ಎಲ್ಲರಲ್ಲಿ ಏನಾರ ಒಂದು ಬೇಕು.
ಪಡ್ಕೋಬೇಕಂತಕ್ಕಂಥ ಇಚ್ಛೆ ಎಲ್ಲರಲ್ಲೇ ಇತ್ತು. ಪಶುಪಕ್ಷಿ ಮೊದಲು ಮಾಡಿಕೊಂಡು ಸರ್ವ ಪುರುಷರಲ್ಲಿ ಇಚ್ಛೆ ಆಯ್ತು. ಅಲ್ಲಿ ಹೇಳ್ತಾರೋ ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು, ಎಲ್ಲ ಜೀವಿಗಳಿಗೆ ಇಚ್ಛೆಗೆ ವಿಷಯವಾದದ್ದು ಏನೈತ್ರಿ? ಪುರುಷ. ಹೌದು, ಇಚ್ಛೆಗೆ ವಿಷಯ ಅಂದ್ರೆ ಏನು? ಇಚ್ಛಾಕೊಂದು ವಿಷಯ ಹೇಳ್ತೀವಿ ನಾವು. ಯಾವುದರ ಇಚ್ಛಾ ಮಾಡ್ತೀರೋ ಅದಕ್ಕೆ ಅದು ವಿಷಯ. ನೀವೇನ್ ಮಾಡಿರಿ ಅಂತಂದ್ರ, ನೀವೊಂದು ಏನ್ ತಗೋಬೇಕು, ಯಾವುದೇ ಒಂದು ಪದಾರ್ಥ ತಗೋಬೇಕಂತ ಇಚ್ಛಾ ಮಾಡಿರಿ. ಆ ಇಚ್ಛೆಗೆ ವಿಷಯ ಯಾವ್ದ್ರಿ? ಆ ಪದಾರ್ಥ. ಈಗ ನೀವು ಮನಿ ಕಟ್ಟಬೇಕು, ಅದ್ರಾಗಿರ್ಬೇಕು, ಸುಖ ಪಡಿಬೇಕಂತ, ಮನಿ ಕಟ್ಟಬೇಕಂತ, ನೀವು ಪ್ರಾಪ್ತಿ ಮಾಡ್ಕೋಬೇಕಂತ, ತಗೋಬೇಕಂತ ಇಚ್ಛಾ ಮಾಡಿರಿ. ಆ ಇಚ್ಛೆಗೆ ವಿಷಯ ಯಾವ್ದ್ರಿ? ಯಾವ್ದು ನೀವು ಇಚ್ಛಾ ವಿಷಯ ಮಾಡಿಲ್ಲ ಅದೇ ವಿಷಯ. ಹಂಗ ಸರ್ವ ಪುರುಷರ ಇಚ್ಛಾ ಬೇರೆ, ವಿಷಯ ಬೇರೆ. ಇಚ್ಛಾ ಕಾಮನ ರೂಪ ರಜೋಗುಣ ವೃತ್ತಿ ಇಚ್ಛಾ ಅಂತಃಕರಣದಾಗಿರ್ತತಿ. ವಿಷಯ ಏನಿರ್ತದೆ? ಹೊರಗಿರ್ತದೆ. ನಿಮಗೆ ಇಚ್ಛಿತವಾದ ವಿಷಯ ಹೊರಗಿರ್ತದೆ. ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು, ಅದಕ್ಕೆ ಏನಂತೀವಿ ನಾವು? ಪುರುಷಾರ್ಥ. ಎಲ್ಲ ಪುರುಷರ ಇಚ್ಛೆಗೆ ವಿಷಯ ಯಾವ್ದೈತೋ ಅದಕ್ಕೆ ಏನನ್ಬೇಕ್ರಿ? ಪುರುಷಾರ್ಥ. ಅಂದ್ರೆ ಯಾರಿಗೆ ಅದು ಇಚ್ಛೆ ಆಗದೇ ಇರಬಾರ್ದು. ಒಬ್ಬರಿಗೆ ಆದದ್ದು ಎಲ್ಲರಿಗೆ ಆಗಕ್ಕೆ ಸಾಧ್ಯ ಏನೈತೆ ಅನ್ನಂದ್ರೆ ಆ ಸಾಧ್ಯ ಐತೆ ಅನ್ನೋ ಮಾತನ್ನು ಹೇಳ್ತಾರೆ. ಎಲ್ಲರಿಗೆ ಅದೇ ಇಚ್ಛೆ ಉಂಟಾಗೈತಿ ಅನ್ನೋ ಮಾತನ್ನು ಹೇಳ್ತಾರೋ. ಇಲ್ಲೇನಂದ್ರೆ ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಪುರುಷಾರ್ಥ. ಇನ್ನು ಪುರುಷಾರ್ಥ ಕಲ್ಲಿನ ಟಿಪ್ಪಣಿ ಹಾಕ. ಪುರುಷಾರ್ಥಗಳು ಯಾವುವು ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿರುವ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಎದಕ್ಕಬೇಕು? ಇಲ್ಲಿ ಧರ್ಮದ ಅರ್ಥ, ಧರ್ಮ ಬೇರೆ ಕಡೆ ಮತ್ತೊಂದು ಅರ್ಥ ಮಾಡಬಹುದು. ಇಲ್ಲಿ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮಕ್ಕೆ ಏನು ಅರ್ಥ ಮಾಡಬೇಕು? ಇದನ್ನ 4 ಶಬ್ದದ ಅರ್ಥವನ್ನು ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮನಿಷ್ಠ ಪಂಡಿತ್ ಪಿತಾಮಹರು ಶ್ರೀ ವಿಚಾರ ಚಂದ್ರೋದಯದ 14ನೇ ಕಾಲದಲ್ಲಿ ಲಘು ವೇದಾಂತ ಕೋಶದಲ್ಲಿ ಸಹಿತ ನಿರೂಪಣೆ ಮಾಡ್ತಾರೆ. ಇಲ್ಲಿ ಧರ್ಮ ಎದಕ್ಕೆ ಅನ್ಬೇಕು ಅಂದ್ರೆ ಸಕಾಮ ನಿಷ್ಕಾಮ ಪುಣ್ಯಗೆ ಧರ್ಮವೆನ್ನುತ್ತಾರೆ ಮಾಡ್ತಾರೆ. ಸಕಾಮ ಕರ್ಮವನ್ನು ಮಾಡ್ತಾರ ಅಥವಾ ನಿಷ್ಕಾಮ ಕರ್ಮವನ್ನು ಮಾಡ್ತಾರ. ಇದಕ್ಕೆ ಏನನ್ಬೇಕ್ರಿ? ಧರ್ಮ. ಇದು ಎಲ್ಲರೂ ಮಾಡ್ತಾರೆ ಇದನ್ನ? ಇಲ್ಲ. ಕೇವಲ ಏನ್ ಮಾಡ್ತಾರೋ ಧರ್ಮವಂತರ ಅಷ್ಟೇ ಮಾಡ್ತಾರ, ಉಳಿದವ್ರು ಮಾಡುವುದಿಲ್ಲ. ಎಲ್ಲರಿಗೆ ಆಗುದಿಲ್ಲ. ವೈರಾಗ್ಯವಂತರಿ ಸಕಾಮ ನಿಷ್ಕಾಮ ಕರ್ಮ ಸಹಿತ ಅವರು ಮಾಡುವುದಿಲ್ಲ. ಸರ್ವ ಪುರುಷರ ವಿಷಯ ಈ ಧರ್ಮ ಅರ್ಥ ಆಕೈತಿ ಏನಂದ್ರೆ ಆಗುದಿಲ್ಲ. ಧರ್ಮ ಅರ್ಥ ಇಹಲೋಕ ಪರಲೋಕ ಭೋಗದ ಸಾಧನವಾದ ವಿಷಯಗಳು. ಇಹಲೋಕ ಪರಲೋಕ ವಿಷಯ ಇವಕ್ಕೆ ನಾವು ಅರ್ಥ ಅರ್ಥ ಅಂದ್ರೆ ನೀವೇನ್ ಹೇಳ್ತೀರಿ? ದನ ಕನಕಾದಿಗಳು ಹೇಳ್ತಾರೆ. ಭೋಗ ಸಾಧನಗಳಿಗೆ ಅರ್ಥ ಅಂತಾರೆ. ಈ ಲೋಕದ ಭೋಗರಾಗಲಿ ಪರಲೋಕದ ಭೋಗ. ಈ ಭೋಗದ ಏನು ಸಾಮಗ್ರಿಗಳದಾವ ವಿಷಯಕ್ಕೆ ನಾವೇನೈತಿರಿ ಅರ್ಥ. ಇದನ್ನ ಪಡ್ಕೋಬೇಕಿರ್ತಕ್ಕಂಥ ಇಚ್ಛೆ ಸರ್ವರಿಗೆ ಆಕೈತಿ ಏನ್ರಿ ಅಂದ್ರೆ ಇದು ಸರ್ವರಿಗೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಭೋಗ ನಿವೃತ್ತಿ ಹೊಂದಿರತಕ್ಕಂಥ ವೈರಾಗ್ಯ ಪುರುಷರಿಗೆ ಇದರ ಇಚ್ಛೆ ಆಗುದಿಲ್ಲ. ಇನ್ನು ಕಾಮ, ಕಾಮ ಎದಕ್ಕೈತಿರಿ? ಯಾವುದೇ ಒಂದು ವಿಷಯದ ಇಚ್ಛೆ ಕಾಮ. ಅಥವಾ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅಯಲೋಕ ಪರಲೋಕ ವಿಷಯಗಳ ಭೋಗದ ಇಚ್ಛೆ, ಅದಕ್ಕೆ ಏನಂತೀವಿ ನಾವು? ಕಾಮ ಅಂತೀವಿ. ಅದಾದ್ರೂ ಸರ್ವರಿಗೆ ಆಗುದಿಲ್ಲ. ಅಕ್ಕತೆ ಏನಂದ್ರೆ ಆಗುದಿಲ್ಲ. ಆದ್ದರಿಂದ ಇದು ಮೋಕ್ಷ ಅಂತಕ್ಕಂಥದ್ದು ಇನ್ನೊಂದು ಯಾವ್ದ್ರಿ? ಅದು ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷ. ಈ ಮೋಕ್ಷನ ಎಲ್ಲರಿಗೆ ಆಕೈತಿ. ಎಲ್ಲರಿಗೆ ದುಃಖ ಕಳ್ಕೋಬೇಕು, ಸುಖ ಪ್ರಾಪ್ತಿ ಮಾಡ್ಕೋಬೇಕಂತಕ್ಕಂಥದ್ದು ಎಂತ ಯಾರ ಬೇಕು? ಪಶು ಪಕ್ಷಿ ಮೊದಲು ಮಾಡಿಕೊಂಡ ಸರ್ವ ಜೀವಿಗಳು ದುಃಖದ ನಿವೃತ್ತಿ, ಆನಂದ ಪ್ರಾಪ್ತಿದ ಇಚ್ಛೆ ಐತಿ ಅಂದ್ರೆ ಅದು ಏನಾಗೈತಿ? ಮೋಕ್ಷ ಅನ್ನೋದ ಮುಖ್ಯ ಪುರುಷಾರ್ಥ ಗ್ರಹಣ ಮಾಡ್ತಾರೆ. ಈ ಉಳಿದು ಏನಾಗ್ಯಾರಿ? 3 ಗೌಣವಾಗಿರುತ್ತೆ. ಅಧಿಕಾರ ಪುರುಷರು ಇವುಗಳನ್ನು ಕೈ ಬಿಡಿ, ಇವುಗಳನ್ನು ಸ್ವೀಕರಿಸದೆ, ಇವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಏನ್ ಮಾಡ್ಬೇಕ್ರಿ? ಮುಖ್ಯ ಪುರುಷಾರ್ಥವನ್ನ ಗ್ರಹಣ ಮಾಡತಕ್ಕದ್ದು. ಹೌದು, ಅಲ್ಲಿ ಪುರುಷಾರ್ಥವನ್ನು ಟಿಪ್ಪಣಿ. ಒಟ್ಟಾರೆ ಪುರುಷಾರ್ಥವೆಂದರೇನು ಅನ್ನೋ ಪ್ರಶ್ನೆಗೆ ಅವರು ಉತ್ತರ. ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಪುರುಷಾರ್ಥ. ಅವಲ್ದ ಸಹಿತ ಈ 4 ಪುರುಷಾರ್ಥ ಅದಾವ. ಇದ್ರ 3 ಗೌಣದವ. ಮುಖ್ಯವಾಗಿರ್ತಕ್ಕಂಥ ಮೋಕ್ಷ ರೂಪ ಪುರುಷಾರ್ಥವನ್ನೇ ಗ್ರಹಣ ಮಾಡತಕ್ಕದ್ದು. ಒಂದರಿಂದ ಎಲ್ಲರಿಗೂ ಮೋಕ್ಷದ ಇಚ್ಛಾ ಆಗೈತಿ ವಿನ ಅದನ್ನ ಬಿಟ್ಟು ಮತ್ತೊಂದು ವಿಷಯದಲ್ಲಿ ಅವ್ರ ಇಚ್ಛಾ ಅದೇ ಆಗಿರುತ್ತೆ, ವಿಷಯದ ನಿಮಿತ್ತ ಪ್ರವೃತ್ತಿ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥದ್ದು ಸರ್ವ ಪುರುಷರಿಗೆ ಯಾವುದರ ಇಚ್ಛೆ ಉಂಟಾಗುತ್ತದೆ? ಎಲ್ಲರಿಗೆ ಒಂದ ಇಚ್ಛಾ ಹೆಂಗಾಕೈತಿ? ಯಾವ್ದಾಗೈತಿ ಅಂತ ವಿಚಾರ ಮಾಡಪ್ಪ ಅಂದ್ರೆ ಎಲ್ಲರಿಗೆ ಏನಾಗೈತ್ರಿ? ದುಃಖ ಕಳ್ಕೋಬೇಕು, ಸುಖ
ಪ್ರಾಪ್ತಿ ಮಾಡಿಕೊಡು. ಬೇಕಂತ ಪ್ರವೃತ್ತಿಯಾಗಿ ಏನಂದ್ರೆ ಈಗ ಎಲ್ಲಾ ಪ್ರವೃತ್ತಿಯಾದ ಜೀವಿಗಳು ಮನುಷ್ಯ ಮೊದಲುಕೊಂಡು ಎಲ್ಲವೂ ಎಲ್ಲಿ ಅದಾವ ದುಃಖದ ನಿವೃತ್ತಿ ಸುಖದ ಪ್ರಾಪ್ತಿ ಇಚ್ಛೆಯಿಂದನ ಸರ್ವ ಕಾರ್ಯದಲ್ಲಿ ಪ್ರವೃತ್ತಿಯಾಗಿವೆ. ಪ್ರವೃತ್ತಿ ಯಾಕಂದ್ರೆ ಆ ಇಚ್ಛೆಯಿಂದನೇ ಅಂದ್ರೆ ಏನಂದಂಗಾತು ಪುರುಷಾರ್ಥ ಅಂದ್ರೆ ಎದಕ್ಕೆ ಅಂದಂಗಾತು ಸರ್ವ ಪುರುಷರ ಇಚ್ಛೆಗೆ ವಿಷಯ ಪುರುಷಾರ್ಥ. ಸರ್ವ ಪುರುಷರ ಇಚ್ಛೆಗೆ ವಿಷಯ ಯಾವ್ದೈತ್ರಿ? ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಲ್ಲ ದುಃಖಗಳನ್ನ ಕಳ್ಕೋಬೇಕು ಮತ್ತೆ ಏನ್ ಮಾಡ್ಬೇಕ್ರಿ? ಆನಂದ ಪ್ರಾಪ್ತಿ. ಅವ್ರು ಹೇಳ್ತಾರೆ ಒಟ್ಟ ಏನೋ ನಮ್ಗೆ ದುಃಖ ಬರಬಾರ್ದು, ಯಾವಾಗಲೂ ಆನಂದ ಇರ್ಬೇಕಂತ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತಾರೆ. ಪರಂತು ವಿಷಯಗಳಿಂದ ಅಂತ ಆನಂದ ಪ್ರಾಪ್ತಿ ಆಗಿದೆ. ಅವ್ರಿಗೆ ಏನಾಗೈತಿ ಅಂದ್ರೆ ಇಚ್ಛಾ ಏನೋ ಆಗೈತಿ, ಪರಂತು ಆ ಉಪಾಯ ಗೊತ್ತಿಲ್ಲ. ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಉಪಾಯ ಅವ್ರಿಗೆ ಏನಾಗಿಲ್ಲ, ಗೊತ್ತಾಗಿದೆ. ಆದ್ದರಿಂದ ಇಲ್ಲಿ ಏನಾಗೈತಿ ಅಂದ್ರೆ ಸರ್ವ ಪುರುಷರ ಇಚ್ಛೆಗೆ ವಿಷಯವಾದದ್ದು ಯಾವ್ದೈತ್ರಿ? ಪುರುಷಾರ್ಥ. ಆ ಸರ್ವ ಪುರುಷರಿಗೆ ಇಚ್ಛೆ ವಿಷಯ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇಚ್ಛೆ ಉಂಟಾಗಿರುತ್ತದೆ. ಯಾವ್ದಾಗಿತ್ತು ಹೇಳ್ರಿ? ಹೌದು, ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಏನಂತ? ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಮೋಕ್ಷದ ಸ್ವರೂಪ ಇರುತ್ತದೆ. ಹೌದಿಲ್ಲ? ಆ ಕೊನೆ ಪುರುಷಾರ್ಥನ ಮುಖ್ಯ ಗ್ರಹಣ ಮಾಡಬೇಕಾದ್ರೆ ಇದೇ ಮೋಕ್ಷ. ಮೋಕ್ಷ ಪುರುಷಾರ್ಥ ಈ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿನೇ ಏನಾಗಿದೆ? ಮೋಕ್ಷದ ಸ್ವರೂಪ ಐತಿ. ಮೋಕ್ಷ ಬೇರೆ ಇಲ್ಲ, ಈ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಬೇರೆ ಇಲ್ಲ. ಸ್ವರೂಪ ಅಂದ್ರೆ ಹೇಳ್ತಾರೆ ಸದಾ ವಿದ್ಯಮಾನ ವ್ಯಾಪ್ತಿಕತ್ವ ಪ್ರಕಷ್ಟ ಪ್ರಕಾಶವಾದ ಸೂರ್ಯನೆಂಬಂತೆ. ಪ್ರಖರವಾದ ಪ್ರಕಾಶವುಳ್ಳವನು ಸೂರ್ಯ ಅಂದಾಗ ಪ್ರಖರವಾದ ಪ್ರಕಾಶ ಬಿಟ್ಟು ಸೂರ್ಯ ಏನಾಗಿ ಬರ್ತೈತಿ ಏನಾಗಿ ಹಂಗ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಸ್ವರೂಪನ ಏನಾಗಿತ್ರಿ? ಮೋಕ್ಷ ಐತಿ. ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂದರೇನು ಅಂದ್ರೆ ಅದು ಮೋಕ್ಷದ ಸ್ವರೂಪ ಇರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಸರ್ವ ದುಃಖ ಅನ್ನೋ ಶಬ್ದದ ಅರ್ಥ ನಿಮಗೆ ಗೊತ್ತಿಲ್ಲ. ದುಃಖ ಅಂದ್ರೆ ಯಾವುವು? ದುಃಖ ಹೇಳ್ತೀನಿ, ಅನಿಷ್ಟ ಆಪಾದನ ದುಃಖ. ಅಂದ್ರೆ ಅನಿಷ್ಟವಾದದ್ದು, ಆ ಅನಿಷ್ಟವಾದದ್ದನ್ನು ಅನುಭವಿಸೋದು ದುಃಖ, ಅಥವಾ ಅನಿಷ್ಟ ಆಪಾದನೆಗೆ ದುಃಖ, ಅಥವಾ ಪ್ರತಿಕೂಲವಾದದ್ದಕ್ಕೆ ದುಃಖ. ಈ ದುಃಖಗಳೇ ಎಷ್ಟದಾವ್ರಿ ಅಂದ್ರೆ ಇಲ್ಲಿ ಸರ್ವ ದುಃಖ ಹೇಳಾಗ್ತಾರೆ. ಎಲ್ಲಾ ದುಃಖಗಳ ತರ. ಅದಕ್ಕೆ ಈ ದುಃಖಗಳಲ್ಲಿ ಸಹಿತ ನಾ ಹೇಳ್ತೇನೆ. ಶಾಂತಿನ ತ್ರಿವಿಧ ದುಃಖಗಳಲ್ಲಿ ಹೇಳ್ತಾರೆ. ಯಾವ್ರಿ? ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅಂತಕ್ಕಂಥ ತ್ರಿವಿಧ ದುಃಖಗಳನ್ನ ಹೇಳ್ತಾರೆ. ಆಧ್ಯಾತ್ಮಿಕ ದುಃಖ ಅಂದ್ರೆ ಸ್ಥೂಲ ಸೂಕ್ಷ್ಮ ಶರೀರಗಳಿಂದ ಉಂಟಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ದುಃಖ. ಅಧ್ಯಾತ್ಮ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಅಧ್ಯಾತ್ಮತ್ರಿ, ಅವುಗಳಿಂದ ಉಂಟಾಗ್ತಕ್ಕಂಥ ದುಃಖ ಆಧ್ಯಾತ್ಮಿಕ ದುಃಖ. ಇನ್ನು ಆದಿ ದೈವಿಕ ದುಃಖ ಸ್ವಸಂಗಾತಕ್ಕೆ ಭಿನ್ನ ಆಗಿರ್ಬೇಕು. ಚಕ್ಷುರಾದಿ ಇಂದ್ರಿಯಗಳಿಗೆ ಅವಿಷಯ ಆಗಿರ್ಬೇಕು. ನೀವು ಇದೇನು ವಿದ್ಯುತ್, ಅತಿವೃಷ್ಟಿ, ಇದೇನು ನೀವು ಶೀಟ್ಲಾದಿ ಬೆಳಿತಾರೆ, ಕಣ್ಣಿಗೆ ಕಾಣಲಾದ ಗ್ರಹ ಮೊದಲಾದವುಗಳು, ಪೀಡ, ಇವೆಲ್ಲ ಏನಾಗಿದೆ? ಆದಿ ದೈವಿಕ. ಆದಿ ಭೂತ ದುಃಖ ಯಾವ? ಅಧಿಭೂತ ದುಃಖ ಯಾವ ಅಂದ್ರೆ ಸ್ವಸಂಗಾತಕ್ಕೆ ಭಿನ್ನವಾಗಿ ಚಕ್ಷುರಾದಿ ಇಂದ್ರಿಯಗಳಿಗೆ ವಿಷಯ ಇವೆಲ್ಲ ಅಧಿಭೂತ. ಅವುಗಳಿಂದ ಉಂಟಾಗ್ತಕ್ಕಂಥ ದುಃಖ ಯಾವುವು? ನೀವು ಏನೋ ನಿಮ್ಗೆ ಕಾಣ್ತಕ್ಕಂಥ ಹುಲಿ, ಕಣ್ಣಿಗೆ ಕಾಣ್ತಕ್ಕಂಥ ಪದಾರ್ಥ, ಇದು ಯಾರ ವೈರಿ, ಹಿಂಗೇನ್ ಮಾಡ್ತಾರೆ, ಇವೆಲ್ಲ ಅದೇ ಭೂತ ದುಃಖ. ಈ ತ್ರಿವಿಧ ದುಃಖಗಳನ್ನು ಶಾಂಕರ ಹೇಳ್ತಾರೆ ಮೂರ ದುಃಖದ ಸಂಖ್ಯಾ ಸೂಚನೆ ಮಾಡಿ. ಇನ್ನು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನೈಯಾಯಿಕರು 21 ದುಃಖಗಳನ್ನು ಹೇಳ್ತಾರೆ. ಅವು ಯಾವ 21 ದುಃಖ ಅಂದ್ರೆ 6 ಇಂದ್ರಿಯಗಳು. ನೀವು 5 ಇಂದ್ರಿಯ ಹೇಳ್ತೀರಿ, ಜ್ಞಾನೇಂದ್ರಿಯ, ಶ್ರೋತ್ರ, ತ್ವಚ, ಚಕ್ಷು, ಜಿವ್ಯಾಗ್ರಹ, ಮತ್ತ ಮನಸ್ಸೊಂದು ನೈಯಾಯಿಕರ ಇಂದ್ರಿಯ ಹೋಗ್ತಾರೆ. ವಾಚಸ್ಪತಿ ಮಿಶ್ರ ಮತ್ತು ನೈಯಾಯಿಕರು ಅಂತಾರೆ ಮನಸ್ಸೊಂದು ಹೋಗ್ತಾರೆ. ಅದಕ್ಕೆ 6 ಇಂದ್ರಿಯಗಳು, 6 ಇಂದ್ರಿಯಕ್ಕೆ 6 ವಿಷಯಗಳು, 6 ಇಂದ್ರಿಯಗಳು 6 ವಿಷಯಗಳು, ಮುಂದೆ 6 ಇಂದ್ರಿಯಗಳಿಂದ ಆಗ್ತಕ್ಕಂಥ 6 ವಿಷಯದ ಜ್ಞಾನ. ಎಷ್ಟಾದ್ರಿ? 18. ಸುಖ ದುಃಖ ಎರಡು ಕೂಡಿಸಿರ 20. ಶರೀರ 21 ದುಃಖಗಳ ಯಾರು ಹೇಳ್ತಾರೆ? ನೈಯಾಯಿಕ ಹೇಳ್ತಾರೆ. ಅದು ಬಿಡ್ರಿ, ಶ್ರೀಮನ್ ನಿಜಗುಣ ದುಃಖಗಳು ಎಷ್ಟತ್ತಾರ ನೋಡು ಶಂಕರ, ನೀನೆನ್ನ ಪರಿಭವದ ಪಾದ ಏನು ಕೃಪೆ ಮಾಡಿ
ಬೇಗದೋಳು ಅಭಯವಿತ್ತು ಶಂಕರ ಅನ್ನೋ ಪದ್ಯದಾಗ ಹೇಳ್ತಾರೆ. ಅವ್ರು ಹೇಳ್ತಾರೆ ಸಾರಾಸಾರ ಎಷ್ಟದಾವ್ರಿ ಅಂತಂದ್ರೆ 100,000 ಕೋಟಿ. ಅವ್ರು ಏನ್ ಹೇಳ್ತಾರೆ 100,000 ಕೋಟಿ ಶಂಕರ. 1 2 ಎಷ್ಟಪ್ಪ ಅಂದ್ರ 100,000 ಕೋಟಿ ಶಂಕರ. 100,000 ಕೋಟಿ ಅದು ಸಾಮಾನ್ಯ, ಅದನ್ನ ವಿಚಾರ ಮಾಡಕ್ಕಲ್ಲ. 100 ಅಂದ್ರ 2 ಪೂಜಿ, 1000 ಅಂದ್ರ ಆ 2 ಮುಂದೆ 3 ಪೂಜಿ, ಕೋಟಿಗೆ ಎಷ್ಟು ಪೂಜೆ ಬರ್ತಾವ. ಅವನು ಮುಂದೆ ಕೊಡ್ರಿ ಎಷ್ಟು ಅದು ಅಡ್ಡ ದುಃಖ ಹೇಳ್ತಾರ. ಆದ್ರೆ ಇಲ್ಲಿ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬಜಿಯವ್ರು ಏನಂತಾರೆ, ಈ ದುಃಖದ ಸಂಖ್ಯೆ ನಿರೂಪಣೆ ಮಾಡ್ಲಿಕ್ಕೆ ಬರುದಿಲ್ಲ. ಅಗಣಿತ ದುಃಖ, ಎಷ್ಟೋ ದುಃಖಗಳದಾವ. ಅದು ಶ್ರೀಮನಿಜಿ ಕಡೆ ಹೇಳ್ತಾರ. 1 2 ಧರಣಿ ಎಲ್ಲರೂ ಸಲ್ಲಿಸಿ ನೀವು ಜನ್ಮ ಮಾಡ್ಕೊಂಡು ಹೇಳ್ಯಾರ. ಆ ದುಃಖಗಳ ಸಂಖ್ಯಾ ಸೂಚನೆ ಮಾಡಕ್ ಬರುದಿಲ್ಲ. ತನ ಇಲ್ಲಿ ಏನಿರ್ತಾರೆ ಪಂಡಿತ್ ಪಿತಾಂಬರಲ್ಲಿ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬಜಿಯವರ ಸಂಖ್ಯಾ ಬರೆಯುದಿಲ್ಲ. ಏನಂತಾರೆ, ಸರ್ವ ದುಃಖದ ನಿವೃತ್ತಿ. ಸರ್ವ ಅಂದ್ರ ಅಜ್ಞಾನ ಸಹಿತ ಜನನ ಮರಣಗಳು ಎಲ್ಲ ಬಂದು ಅಜ್ಞಾನದಿಂದ ಹಿಡಿದು ಅಜ್ಞಾನದ ಕಾರ್ಯವಾಗಿರ್ತಕ್ಕಂಥ ಜನನ ಮರಣ ಎಲ್ಲವೂ ಅವು ಸರ್ವ ದುಃಖದಾಗ ಒಂದು ಹುಟ್ಟು ನಂತರ ಮರಣದ ಪರ್ಯಂತರ. ಅಜ್ಞಾನದಿಂದನೇ ಹುಟ್ಟು ಮರಣಗಳು ಚಾಲು ಆಗೈತಿ. ಅಜ್ಞಾನದಿಂದ ಏನಾಗೈತಿ, ಭೇದ ಬುದ್ಧಿ ಐತಿ. ಭೇದ ಬುದ್ಧಿ ಇರೋದ್ರಿಂದ ರಾಗದ್ವೇಷಗಳಾಕಾವ. ರಾಗದ್ವೇಷಗಳಿರೋದ್ರಿಂದ ಪುಣ್ಯ ಪಾಪಗಳಾಕಾವ. ಆ ಪುಣ್ಯ ಪಾಪಗಳಾಗೋದ್ರಿಂದ ಎಲ್ತನ ಪುಣ್ಯ ಪಾಪಗಳಿರ್ತವ ಅಲ್ತನ ಏನೈತ್ರಿ ಸುಖ ದುಃಖಗಳಿರ್ತಾವ. ಎಲ್ಲಿವರೆಗೆ ಸುಖ ದುಃಖಗಳಿರ್ತಾವ ಅಲ್ಲಿವರೆಗೆ ಏನಿರ್ತಾವ್ರಿ ಶರೀರ ಉತ್ಪತ್ತಿ. ಅಂದ್ರೆ ಕರ್ಮ ಎಲ್ಲಿವರೆಗೆ ಸುಖ ದುಃಖಗಳಾಕಾವ ಅಂದ್ಮೇಲೆ ಅವು ರಾಗದ್ವೇಷದ ಅಂದ್ರೆ ಪುಣ್ಯ ಪಾಪ ಕರ್ಮಕ್ಕಾವ. ಎಲ್ಲಿವರೆಗೆ ಕರ್ಮ ಇರ್ತಾವ ಅಲ್ಲಿಂದ ಏನಾಗೈತ್ರಿ ಶರೀರದ ಉತ್ಪತ್ತಿ ನಾಶ ಉಳಿದಿರುವುದು. ಅದಕ್ಕೆ ಮೂಲ ಅಜ್ಞಾನ ಹಿಡ್ಕೊಂಡು ಜನನ ಪರ್ಯಂತರ. ಅಜ್ಞಾನ ಅಂದ್ರೆ ಗೊತ್ತಿದೆ. ಯಾವ ಅಜ್ಞಾನದಿಂದ ಹೆಂಗ್ ದುಃಖ ಆಕತಿ ಅಂದ್ರೆ ನಾ ಹೇಳಿದ್ದೀನಿ. ಒಬ್ಬ ಕತ್ತಿ ಹೊಡ್ಕೊಂಡು ಹೋಗಿದ್ದ. ಅಲ್ಲಿ ಹೋಟೆಲ್ ಮುಂದೆ ಹೋಗ್ಯಾನ. ಹೋಟೆಲ್ ವ್ಯಕ್ತಿ ಪರಿಚಯ, ಬರ್ರಿ ಚಾ ಕುಡಿಬ್ರ, ಇವನು ಚಾ ಕುಡಿಬೇಕಂತ ಹೋಗ್ಬೇಕಂತ ಒಳಗ್ ಹೋಗ್ಬೇಕಂತ ಹೇಳಿ ಏನ್ ಮಾಡ್ತಾನ್ರಿ, ಕತ್ತಿ ಕಟ್ಟಿ ಹೋಗ್ಬೇಕು. ಕಾಲಿಗೆ ಏನ ಕಟ್ಟಿ ಹೋಗ್ಬೇಕು ಅನ್ನೋ ಕತ್ತಿಗೆ ಏನಿರ್ಲಿಲ್ಲ, ಅವನ ಕಡೆ ಹಾಗಿರ್ಲಿಲ್ಲ. ಆ ವ್ಯಕ್ತಿ ಕಡೆ ಏನಿರ್ಲಿಲ್ಲ, ಹಾಗಿರ್ಲಿಲ್ಲ. ಆದ್ದರಿಂದ ಏನ್ ಮಾಡಿದ, ಅವ್ನಿಗೆ ಹೋಟೆಲ್ದವ್ನು ಕೇಳಿದ ಹಗ್ಗ ಕೊಡಂದ. ಹಗ್ಗ ನನ್ನ ಕಡೆನೂ ಇಲ್ಲ ಅಂದ. ಕಟ್ಬೇಕಂತ ಆ ಕಾಲಿಗೆ ಈ ಒಂದು ಕಟ್ಟಿಗೆಗೆ ಏನ್ ಕೈ ಹಿಡಿದಿದ್ದ ಅಷ್ಟು ಹಿಡಿದು ಮತ್ತೆ ಅಲ್ಲೇ ಬಿಟ್ಟು ಕುಡಿದು ಬಂದ್ರ ಚಾ ತಗೊಳ್ಳಿರ್ತತಿ. ಏನ್ ಮಾಡಿದ್ರಿ, ಹೋದ ಒಳಗ್ ಹೋಟೆಲ್ದೊಳಗೆ ಹೋಗಿ ಚಾ ಕುಡ್ದ. ಬಂದ್ ಕತ್ತಿ ಹೊಡೆದ್ರೆ ಕಚ್ಚಿ ಹೋಗತ್ತೆ ಮುಂದಕ್ಕೆ ಹೋಗುದಿಲ್ಲ. ಏನಾಗಿತ್ತು ಅದಕ್ಕೆ, ಕಟ್ಟಿಲ್ಲ ಅನ್ನೋದು ಜ್ಞಾನ ಇಲ್ಲ, ಕಟ್ಟಿಲ್ಲ ಅನ್ನೋದ್ರ ಅಜ್ಞಾನ. ಆ ಅಜ್ಞಾನ ಇರೋದ್ರಿಂದ ಅವನ್ ಕತ್ತಿ ಪಾಲಕನಿಂದ ಎಷ್ಟು ಏಟಾತಿತ್ತು, ಹಂಗ ಅಜ್ಞಾನದಿಂದಲೂ ಸಹಿತ ಏನಾಕಿದ್ರೆ ದುಃಖ ಆಕೈತಿ. ಅದಲ್ಲದೆ ಶಂಭುಲಿಂಗಪ್ಪಾಜಿ ಅವರು ಒಂದು ಉದಾಹರಣೆ ಕೊಡ್ತಿದ್ದ. ಹುಡುಗ ಹೋಳಿ ಹುಣ್ಣಿ ಇತ್ತು, ಬಣ್ಣದ ಚರಿಗೆ ತಗೊಂಡು ಬೈರ್ ದೇಶಕ್ಕೆ ಹೋಗಿದ್ದ ಅಜ್ಜ. ಅಲ್ಲಿ ಹೋದ ಕೂಡಲೇ ಅವ್ನು ಏನಾಯ್ತು ಅಂದ್ರೆ, ಆ ಮಲ ವಿಸರ್ಜನೆ ಮಾಡಿ ನಂತರ ಅವನು ಇದನ್ನು ಮಾಡುವಾಗ ಹಳ್ಳಿ ನೋಡಿದ ಕೂಡಲೇ ಎಲ್ಲವೂ ಕೆಂಪನ ರಕ್ತ ಬಿದ್ದಂಗೆ ಬಿದ್ದಿತ್ತು. ಆ ಅಜ್ಜ ಅಂದ, ಇಷ್ಟೆಲ್ಲ ರಕ್ತ ಬಿದ್ದೈತ, ನಾ ಏನು ಉಳಿದಿಲ್ಲ ಅಂತೇಳಿ ಏನ್ ಮಾಡಿದ್ವಿ, ಒದ್ದಾಡ್ಕೋತ ಮನೆಗೆ ಬಂದ. ಸಾಯ್ತಂತ ಆ ನಂತರ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಜನ ಏನ್ ಮಾಡಿದ್ರಿ, ಏನಾಯ್ತು ಹಿಂಗಂತ ಹೇಳಿ ಉಪಚಾರ ಮಾಡ್ಬೇಕಂತ ಹೇಳಿ ಡಾಕ್ಟರ್ ಕಡಿಬೇಕಂತ ಹೇಳಿ ಹೋದ್ರು. ಆ ಪ್ರಸಂಗ ಡಾಕ್ಟರ್ ಒಳಗ್ ಬರೋಕನ ಹುಡುಗಿ ಏನ್ ಮಾಡಕೈತ್ರಿ, ನಾನು ಬಣ್ಣದ ಚರಿಗಿಲ್ಲ ಅಂತ ಹೇಳಾಕೈತ್ರಿ. ಆಗ ಹುಡುಗಿಗೂ ಸ್ವಲ್ಪ ಪ್ರಜ್ಞೆ ಬರ್ತ, ಹೌದು ಬಣ್ಣದ ಚರಿಗಿನ ಏನ ಕಾಣಿಸ್ತೈತಿ ಕೇಳಿ, ಇಲ್ಲ ನನಗೆ ಆರಾಮಾಗಿತ್ತು. ಅಂದ್ರೆ ಇದ್ರ ಅರ್ಥ ಏನ, ಅದು ಬಣ್ಣ ಅಲ್ಲ ಅನ್ನೋದೊಂದು ಏನಾಗ್ತದೆ, ಬಣ್ಣದ ಜ್ಞಾನ ಇಲ್ಲದಕ್ಕೆ ಹೆಂಗೆ ದುಃಖ ಉಂಟಾಗಿತ್ತು, ಹಂಗೆ ನಮಗೆ ಬ್ರಹ್ಮದ ಜ್ಞಾನ ಮೊದಲು ಮಾಡ್ಕೊಂಡೆ, ಜ್ಞಾನದಿಂದ ಮೊದಲು ಮಾಡಿ ನಮಗೆ ಏನಾಗೈತ್ರಿ, ಈ ಸುಖ ದುಃಖ ಮೊದಲು ಮಾಡ್ಕೊಂಡು ಅಥವಾ ಜನ್ಮ ಮೊದಲು ಮಾಡ್ಕೊಂಡು ಸರ್ವ ಹುಟ್ಟುಗಳು ಎಷ್ಟದ ಹುಟ್ಟು ಹಿಡ್ಕೊಂಡು ಮರಣದ ಪರ್ಯಂತ ಜನ್ಮ ದುಃಖ, ಜರಾ ದುಃಖ, ಜಯಾ ದುಃಖ, ಪುನಃ ತಸ್ಮಾ ಶ್ರೀ ಜಾಗ್ರತೆ ಅಂದ್ರೆ ಹುಟ್ಟು, ಆನಂತರ ಮೊದಲಾದವುಗಳನ್ನು ನಿಜವಿಷಗಳು ಬರ್ತದೆ. ಯೌವನ ಅವಸ್ಥೆಯಲ್ಲಿ ದುಃಖ, ಮುಪ್ಪಾವಸ್ಥೆಯಲ್ಲಿ ಜನ್ಮ, ಜರಾ ದುಃಖ, ಮುಪ್ಪಿನ ದುಃಖ, ಮರಣ ಕಾಲಕ್ಕೆ ದುಃಖ, ಈ ಎಲ್ಲ ದುಃಖಗಳಿಗೆ ಏನಂತಾರೆ ಅವರು ಸರ್ವ ದುಃಖ ಅರ್ಥ ಮಾಡ್ತಾರೆ. ಯಾರೇ ಬ್ರಹ್ಮನಿಷ್ಠ ಪಂಡಿತರು ಏನ್ ಸಂಖ್ಯಾ ಸೂಚನೆ ಮಾಡಾಕಿದ್ರು. ಯಾಕಂದ್ರೆ ದುಃಖಗಳ ಅನಂತ ದುಃಖಗಳದ, ಒಂದಲ್ಲ ಎರಡಲ್ಲ. ಅದಕ್ಕೆ ಸರ್ವ ದುಃಖದ ನಿವೃತ್ತಿ, ಅದು ಇದು ಅನ್ನೋಂಗಿಲ್ಲ, ಎಲ್ಲಾ ದುಃಖದ ನಿವೃತ್ತಿ. ಎಲ್ಲ ಅಂದಾಗ ಏನೋ ಉಳಿಲಿಲ್ಲ ನೋಡ್ರಿ. ನಿವೃತ್ತಿ ಅಂದ್ರೆ ಎದಕ್ಕೆ ಅನ್ಬೇಕು, ಹೇಳ್ತಾರೆ ಮಿಥ್ಯತ್ವ ನಿಶ್ಚಯ ರೂಪ ಬಾಧಿಸುವುದಕ್ಕೆ ನಿವೃತ್ತಿ ಇರಬೇಕು. ಮಿಥ್ಯತ್ವ ನಿಶ್ಚಯ
ಅದು ಒಂದೇ. ಬಾಧ ಅಂದ್ರು ನಿವೃತ್ತಿ ಅಂದ್ರು ಅದೇ ಶಬ್ದ, ಬಾಧ ಅಂದ್ರು ಅದೇ ಶಬ್ದ, ಎರಡು ಪರ್ಯಾಯ ಶಬ್ದ. ಬಾಧ ಬೇರೆ, ನಿವೃತ್ತಿ ಬೇರೆ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮಿಥ್ಯತ್ವ ನಿಶ್ಚಯ. ಮಿಥ್ಯತ್ ಹೇಳಿ ನಿಶ್ಚಯ ಮಾಡ್ಬೇಕು. ಅಥವಾ ಪಂಡಿತ ಪಿತಾಮಹರು ಭಾಳ ಓದಿನ ಈ ಲಕ್ಷಣ ಬರೀತಾರೆ. ಮಿಥ್ಯತ್ವ ನಿಶ್ಚಯ. ತ್ರಿಕಾಲ ಭಾವ ನಿಶ್ಚಯಕ್ಕೆ ಏನನ್ಬೇಕ್ರೆ ಬಾಧ ಅಂತ. ಹೇಗೆಂದರೆ ಹೇಳ್ತೇನೆ, ದೃಷ್ಟಾಂತ ಕೊಟ್ಟೆ ನಾನು. ಇಬ್ರು ಸಾಯಂಕಾಲ ಏನ್ ಮಾಡಿದ್ರು ಅಂದ್ರೆ ತಮ್ಮ ಬಣಿಮಿ ಅಂತ ನಿಮ್ಗೆ ಗೊತ್ತ, ಕಣಿಕಿ ಬಣಿಮಿ ಇರ್ತಾವ ನಮ್ಮ ಕಡೆ ಕಣಿಕಿ ತರ್ಲಿಕ್ಕೆ ಹೋದ್ರು. ಹೋದ ಕೂಡಲೇ ಆ ಬಣಿಮ್ಯಾವ ಈ ಬಣಿಮಿ ನಿಂತಾವ ಕರದ ಬರ್ರಿ ಹಂಗೆ ಮಾತಾಡ್ಕೊಂಡು ಕೂತರು. ಕುಂಡ್ರಲ್ಲ ಅಲ್ಲಿ ಏನಾದ್ರಿ ನಸುಗಟ್ಲಿ ಅಂತ. ಆ ನಂತರ ಇವೇನು ಒಬ್ಬರ ಕಡೆ ಬಂದು ಕೂತಿದ್ದ. ಆ ವ್ಯಕ್ತಿ ತನ್ನ ಬಣಿಮಿ ಮುಂದೆ ಹೋಗ್ಬಿಡ್ದ. ಒಂದು ವಾರದ ಏನಾಗಿತ್ರಿ, ಸರ್ಪ ಬಿದ್ದಿತ್ತು. ಕತ್ಲರ ನಸುಗತ್ಲರ ಆಗೈತಿ. ಅವಂಗ ಏನ್ ಬೇಕಾಗಿತ್ತು, ತನ್ನ ದನಕ್ಕೆ ಕಣಿಕೆ ಅವಶ್ಯಕತೆ ಐತಿ. ಅಂದಮೇಲೆ ದನಗಳಿಗೆ ಕನಿಷ್ಠ ಒಯ್ಬೇಕಾಗ್ತದೆ. ಇನ್ನು ಹಿಂಗೆ ಬೇಡ, ಇಲ್ಲಿ ಸರ್ಪ ಐತಿ, ನನಗರ ಕಲಿಕೆ ಅವಶ್ಯಕತೆ ಐತಿ, ದೊಡ್ಡದೊಂದು ಇದನ್ನ ಬೆಳಕು ತಗೊಂಡು ಅಂತೇಳಿ ಅವ್ರು ಏನ್ ಮಾಡಿದ್ರಿ, ನಂತರ ಬೆಳಕು ತಗೊಂಡು ಬಂದು ಇಬ್ಬರು ನೋಡಿದ ಕೂಡಲೇ ಅದೇನಿತ್ತು, ಏನತ್ತ ನಿಶ್ಚಯ ಆತ ಅವರಿಗೆ, ಸರ್ಪ ಅಲ್ಲ ಇದು. ನಾ ಈಗಾಗಲೇ ಸರ್ಪ ಅನ್ನೋದು ಜ್ಞಾನ ಏನಾಗಿತ್ತು, ಆ ಜ್ಞಾನಿ ಸರ್ಪ ಅನ್ನೋದು ಏನತ್ತ ಸುಳ್ಳು ಐತಿ, ಮಿಥ್ಯೆ ಐತಿ ಅಂತ ನಿಶ್ಚಯ. ಅಥವಾ ತ್ರಿಕಾಲ ಅಭಾವ ನಿಶ್ಚಯ ಐತಿ. ಇವು ನೋಡುಕ್ಕಿಂತ ಮೊದಲು ಸರ್ಪ ಇಲ್ಲ, ನೋಡಿದಾಗ ಸರ್ಪ ಐತಿ ಅಂದ್ರೆ ಆಗೂ ಇಲ್ಲ, ಮತ್ ಬೆಳಕ್ ತಂದ ಮೇಲೆ ಮೂರು ಕಾಲದಾಗ ಇಲ್ಲ. ತ್ರಿಕಾಲ ಅಭಾವ ನಿಶ್ಚಯ ಆಗ್ತದೆ. ಅದಕ್ಕೆ ಏನನ್ಬೇಕ್ರಿ, ಮಿಥ್ಯತ್ವ ನಿಶ್ಚಯ ಅಥವಾ ತ್ರಿಕಾಲ ಅಭಾವ ನಿಶ್ಚಯಕ್ಕೆ. ನಿಶ್ಚಯ ಮಾಡಿದಿರಲ್ಲ, ಮೊದಲು ನಿಶ್ಚಯ ಇತ್ತಿದಿಲ್ಲ. ತ್ರಿಕಾಲ ಅಭಾವ ವಿಷಯ ಐತಿ, ಆ ಮತ್ ಬೇರೆ. ಅದಕ್ಕೆ ವಿಷಯ ರೂಪ ನಿವೃತ್ತಿ ಇರ್ತಾರೆ, ಇದಕ್ಕೆ ವಿಷಯ ರೂಪ ನಿವೃತ್ತಿ ಇರ್ತಾರೆ. ನಿಶ್ಚಯ ಮಾಡೋಕೆ ಏನನ್ಬೇಕ್ರಿ, ವಿಷಯ ರೂಪ ನಿವೃತ್ತಿ. ವಿಷಯ ಮೊದಲ ಮೂರು ಕಾಲದಾಗ ಇಲ್ಲದ ವಿಷಯ ರೂಪ ನಿವೃತ್ತಿ ಐತಿ. ಮೊದಲಾದ್ರು ಐತೇನೆ ವ್ಯವಹಾರಿಕ ಸರ್ಪಲ್ಲೇ, ಮೂರು ಕಾಲದಾಗಿಲ್ಲ. ಹಂಗ ಇಲ್ಲ ಅಂತ ಹೇಳಿ ಏನು ನಿಶ್ಚಯ ಮಾಡಿದ್ರು. ಇದಕ್ಕೆ ಏನನ್ಬೇಕ್ರಿ, ಬಾಧ ಅಥವಾ ನಿವೃತ್ತಿ ಅಂತ ಹೇಳ್ತೀವಿ. ಇವು ಬಾಧ ಮತ್ತು ನಿವೃತ್ತಿ ಅನೇಕ ಪ್ರಕಾರ ಹೇಳ್ತಾರೆ. ಈಗ ಶಾಸ್ತ್ರಿಕ, ಯೌಕ್ತಿಕ, ಅಪರೋಕ್ಷ 6ನೇ ಕಾಲದಲ್ಲಿ ಹೇಳ್ತಾರೆ. ಅದರಿಂದ ಅತ್ಯಂತಿಕ ನಿವೃತ್ತಿ, ನೈರೂಪ ನಿವೃತ್ತಿ, ವಿಷಯ ರೂಪ ನಿವೃತ್ತಿ, ವಿಷಯ ರೂಪ ನಿವೃತ್ತಿ, ಪ್ರಸಂಗಾನುಸಾರ ವಿಮರ್ಶೆ ಮಾಡಿ. ಇಲ್ಲಿ ಸರ್ವ ದುಃಖ ನಿವೃತ್ತಿ ನೋಡ್ರಿ. ಈ ದುಃಖ ಏನ್ರ ನಾವು ಏನ್ರ ಕಳ್ಕೋಬೇಕೇನ, ಏನ್ರ ಬಡದು ಹೊಡೆದು ಓಡಿಸೋದೇನ, ಏನ ತೆಗೆದು ಒಗಿದು ಐತೇನ, ಏನಿಲ್ಲ. ಇವ್ರು ಈ ಎಲ್ಲ ದುಃಖಗಳ ನನಗಿಲ್ಲ ಅಂತ ನಿಶ್ಚಯ ಮಾಡುದು. ಶ್ರೀಮನಿ ಜೀವನ ಶ್ರೀಗಳು ನೀವು ನೋಡ್ಬೋದು, ಕೈವಲ್ಲಿ ಪದ್ಧತಿ ಒಳಗೆ ನಿದ್ರೆ ಬಾರದ ಏನ ಪರಿಭವದ ಸಾಯ ದುಃಖದ ಸಾಯನೆನಿಸುವ ಸಮುದ್ರವನ್ನೇ ಹೌದೇನ್ರಿ. ನನಗೆ ನಿದ್ದೆ ಬರುವಂತಂದ್ರೆ ನಂತರ ಏನಂತಾರೆ ಅವರೇ, ಬಹುಮಾನಿಗೊಳಗಾದನೆಂಬುದು ಖುಷಿ. ಭವ ಇಲ್ಲ ಇದು ಮಿಥ್ಯೆ. ಏನ ತಿಳ್ಕೊಬೇಕು, ನಿವೃತ್ತಿ ಮಾಡೋದಂದ್ರೆ ಇದಕ್ಕೆ ಅರ್ಥ ಈ ದುಃಖ ಎಲ್ಲ ಏನ್ರ ಅದಾವ ಏನಂದ್ರೆ ಇವು ಭ್ರಾಂತಿಯಿಂದ ತೋರಿ ಮಿಥ್ಯೆ ತಿಂತಿ ಹಾಗದಾಗ ಹಾವ ಭ್ರಾಂತಿಯಿಂದ ತೋರಿತೀವಿ. ಅದನ್ನೇನ್ರ ಕ್ರಿಯೆಯಿಂದ ಬಡದು ಹೊಡೆದು ಕಳಿದು ಏನ್ರ ಐತೇನ, ಯಾವ್ದು ಭ್ರಮ ಐತೋ ಅದ್ರ ಅಧಿಷ್ಠಾನ ಜ್ಞಾನ ಕೂಡ ಮಿಥ್ಯೆ ಆಕೈತಿ. ಇಲ್ಲ ಅದು ಸಹಿತ ಈ ಬ್ರಹ್ಮದ ಅಜ್ಞಾನದಿಂದ ಏನ್ ಜನನ ಮರಣ ರೂಪ ದುಃಖಗಳು ಬಂದೈತ್ಲ, ಬ್ರಹ್ಮಜ್ಞಾನ ಆದ್ಮೇಲೆ ಏನಾಗೈತ್ರಿ, ಇವ ಮಿಥ್ಯತ್ವ ನಿಶ್ಚಯ ಮಾಡ್ಕೊ. ಸರ್ವ ದುಃಖದ ನಿವೃತ್ತಿ ಅಂದ್ರೆ ಮಿಥ್ಯತ್ ನಾವು ನಿಶ್ಚಯ ಮಾಡೋದಕ್ಕ ನಿವೃತ್ತಿ ಅಂತ ಹೇಳ್ತಾರೆ. ಸರ್ವ ದುಃಖ ನಿವೃತ್ತಿ. ಇನ್ನು ಯಾವ ಪ್ರಾಪ್ತಿ ಮಾಡ್ಕೋಬೇಕ್ರಿ ಅಂದ್ರೆ ಪರಮಾನಂದ ಪ್ರಾಪ್ತಿ. ಪ್ರಾಪ್ತಿ ಈ ಶಬ್ದಕ್ಕೆ ಅರ್ಥ ಅಂದ್ರೆ ಪಡ್ಕೊಳ್ಳೋದು. ನಾವೇನಿರ್ತೀರಿ, ಪಡೀದು ಹೇಳ್ತೀವಿ. ನೀವು ಪಡೀತೀರಿ, ಪಡೀದು ಅನ್ನೋ ಈ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ನೀವು ಹೆಂಗ್ ಮಾಡ್ಬೋದು ಅಂದ್ರೆ, ನಿಮಗೆ ಇಲ್ಲದ ವಸ್ತು ಏನ್ ಮಾಡ್ಬೋದು ರೀ, ಹೋಗಿ ತಗೊಂಡು ಬಂದ್ರೆ ಅಂದ್ರೆ ಪಡೆದಾಗ ಅಪ್ರಾಪ್ತಿಯ ಪ್ರಾಪ್ತಿ ಅಂತ. ಇದಕ್ಕೆ ಏನಂತಾರೆ, ಅಪ್ರಾಪ್ತಿಯ ಪ್ರಾಪ್ತಿ. ಅಥವಾ ನಿಮ್ಮದ ಅಲ್ಲೇ ಇತ್ತು, ನಿಮ್ಮ ಸಮೀಪದಾಗ ವಸ್ತು ಇತ್ತು, ನಿಮ್ಗೆ ಅದ್ರ ಅಜ್ಞಾನ ಇತ್ತು ಅಂದ್ರೆ ಮೊದಲು ನಿಮ್ಮ ಕಡೆ ಪ್ರಾಪ್ತಿ ಐತೆ. ಅದ ಇದ್ದ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳೋದು ಪ್ರಾಪ್ತಿಯ ಪ್ರಾಪ್ತಿ. ಕೈ ಒಳಗಿನ ಕಂಕಣದಂತೆ ಅಂತ. ಕಂಕಣ ಕಟ್ಟಿರ್ತಾರೆ, ಕಂಕಣ ಎಲ್ಲಿ ಹೋಗೈತಿ ಅಂತ ಹೇಳಿ ಹುಡುಕ್ಯಾರ, ಕೈಯಾಗಿ ನೋಡಿಲ್ಲ. ಅಥವಾ ಹಿರಿಯರು ಹೇಳ್ತಾರೆ, ಬಗಲಾಗ ಕುರಿ ಹಿಡ್ಕೊಂಡ ಊರೆಲ್ಲ ಅಡ್ಡಾಡಿದ್ರು. ಹಂಗ ತನ್ನ ಅದೇನು ಪ್ರಾಪ್ತ ಐತಿ ವಸ್ತು, ಅದು ಪ್ರಾಪ್ತಿ ಇಲ್ಲಲ್ಲ. ಪ್ರಾಪ್ತಿ ಇದ್ದ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳೋದು ಪ್ರಾಪ್ತಿ. ಇಲ್ಲದ ವಸ್ತು ಪ್ರಾಪ್ತಿ ಮಾಡ್ಕೊಳ್ಳೋದು ಏನ್ ಹೇಳ್ತೀವಿ ನಾವು, ಅಪ್ರಾಪ್ತಿ ಇದು ಪ್ರಾಪ್ತಿ. ಹೌದು,
ಇಲ್ಲಿ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಏನ, ನಮ್ಗೆ ಇಲ್ಲದ ವಸ್ತುನೋ ಏನು ಇದ್ದ ವಸ್ತುನೋ ಇದು ಪರಮಾನಂದ. ನಮಗಿಲ್ಲ ಬೇರೆ ಕಡೆ ಐತಿ ಹಿಂಗ್ ಪ್ರಾಪ್ತಿ ಮಾಡ್ಕೊಳ್ಳೋದು ಅಥವಾ ಇದ್ದದ್ದು ಅಂತ ವಿಚಾರ ಮಾಡಕ್ ಅಂದ್ರೆ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ. ಇಲ್ಲಿ ಏನಾಗಿದ್ರಿ, ಪ್ರಾಪ್ತಿದ್ದ ವಸ್ತುವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು. ಅದಕ್ಕೆ ಉದಾಹರಣೆ ಅವರೇ ಕೊಡ್ತಾರೆ ಪಂಡಿತರ. ಕಂಠಭೂಷಣದಂತೆ. ಕಂಠಭೂಷಣ ಅಂದ್ರೆ ಚಂದಕ್ಕೆ ಹಾಕೊಂಡಿರ್ತಿಲ್ಲ. ಕಂಠಕ್ಕೆ ನೀವೇನ್ ಹಾಕೊಂಡಿರ್ತೀರ ಅಂದ್ರೆ ಏನ್ ಭೂಷಣ? ಹಸ್ತಸ್ಯ ಭೂಷಣಂ ತಾನು, ಕಂಠಸ್ಯ ಭೂಷಣಂ ಸತ್ಯಂ, ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ, ಅನ್ಯಭೂಷಣಾನಿ ಕಿಂ ಪ್ರಯೋಜನ ಹೇಳ್ತಾರೆ. ಆದ್ರೆ ಇಲ್ಲಿ ಹೇಳೋದು ಕಂಠಭೂಷಣ ಹೇಳ್ತಾರೆ. ಕಂಠಕ್ಕೆ ಭೂಷಣ ಯಾವುದು? ಹಾರ ಅಂತ ಹೇಳಿ ಹಾಕೊಂಡಿರ್ತಾರೆ. ಹಂಗ ಈ ಹಾರ ಏನ್ ಮಾಡಿರ್ತಾರ ಅಂದ್ರೆ ಹೆಣ್ಮಕ್ಳು, ಆ ಹೆಣ್ಮಗಳು ಸ್ನಾನ ಮಾಡೋ ಕಾಲಕ್ಕೆ ಕಿವಿಗೆ ಹಾಕ್ತಾರ. ಕಿವಿಗೆ ಹಾಕಿ ಸ್ನಾನ ಮಾಡಿದ್ರು. ಮಾಡಿ ನಂತರ ಹುಡುಕಾಡಿದ ಕೂಡಲೇ ಏನಾಗ್ಲಿಲ್ಲ, ಅದು ಸಿಗಲಿಲ್ಲ. ಸಿಗಲ್ದಂಗ ಆದ ನಂತರ ಸಿಗದಿರುವುದರಿಂದ ಏನ್ ಮಾಡಿಲ್ಲ ಅದು. ಮತ್ತೆ ಈಗ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಐತೈತೆ ಯಾರನ್ನ ಕೇಳ್ಬೇಕ್ರಿ? ಜ್ಯೋತಿಷ್ಕಾರ ಬಳಿಗೆ ಹೋದ್ರು. ಜ್ಯೋತಿಷ್ ಅಂದ್ರೆ ನೀವು ಎಲ್ಲಾ ಕಳೆದ ಹುಡಿ ಕೊಡೋರು ಜ್ಯೋತಿಷ್ ಅಲ್ಲ, ಅವರು ಅಜಮಾಸ್ ಹೇಳ್ತಿರ್ತಾರೆ. ಅಂದ್ರೆ ಅವ್ರು ಶಾಸ್ತ್ರದಾಗಿರ್ತೈತಿ ಹಿಂಗೆ ಎಲ್ಲ ಹೇಳೋದ್ರಿಂದ ಅವ್ರ ಲೆಕ್ಕಾಚಾರ ಮೇಲೆ ಹೇಳ್ತಾರೆ. ಜ್ಯೋತಿಷ್ಕಾರ ಕಡೆ ಹೋಗಿ ಮುಂದೆ ಕೂತ್ ಕೂಡಲೇ ಅವ್ನು ಜ್ಯೋತಿಷ್ಕಾರ ಬರ್ರಿ ಅಂತ ತನ್ನ ಪಂಚಾಂಗ ತೆಗದ ನೋಡಿದ. ಮತ್ತ ಅವ್ನು ಮುಂದ್ ಕಂಠಕ್ಕೆ ಐತಿ ನೋಡಿ, ನಿಮ್ ಹಾರತ್ ಹೇಳ್ಬೋದಾಗಿತ್ತ. ದಕ್ಷಿಣ ಬೇಕು ನಾಲ್ಕನೇ ರೊಕ್ಕ ಇಟ್ಟು ಏನ್ ಮಾಡಿದ್ರಿ ಕೇಳಿದ್ವಿ. ನನಗರ ಹಿಂಗ ಕಂಠಭೂಷಣ ಕಳೆದೈತಿ, ನನ್ನ ಸಾರ ಕಳೆದೈತಿ, ಸರ ಕಳೆದೈತಿ, ಎಲ್ಲಿ ಹುಡುಕಬೇಕು ಅಂದ್ಕೂಡಿ ಅವ್ನು ಹೇಳಿದ. ಕನ್ನಡಿ ಎಲ್ಲಿ ಇರ್ತೈತೋ ಅಲ್ಲಿ ಹುಡುಕ್ರಿ ಅಂತ. ಕನ್ನಡಿ ಎಲ್ಲಿ ಇರ್ತೈತಿ ನಿಮ್ಮ ಮನ್ಯಾಗ, ಅಲ್ಲಿ ಹುಡುಕ್ರಿ ಅಂತ ಆತ ಕೇಳಿ ಬಡ ಹೋದ ಕೂಡಲೇ ಕನ್ನಡಿ ಮುಂದೆ ಹುಡುಕಾಕ್ ಹೋದ ಕೂಡಲೇ ಎಲ್ಲಿರ್ತೈತಿ ಸರ ಅದು ಕಾಣಿಸ್ತೈತಿ, ಅಂದ್ಮೇಲೆ ಸಿಗ್ತೈತಿ. ಹಂಗೆ ಇಲ್ಲ ಆದ್ರೂ ಸೈತಿ ಮುಮುಕ್ಷು ಅಂತಕ್ಕಂಥವ್ ಏನಾಗಿ ಮಾಡ್ಕೊಂಡ ಅಂದ್ರೆ ಇವು ಸರ್ವ ಆ ಪರಮಾನಂದವನ್ನು ಕಳ್ಕೊಂಡ. ಪರಮಾನಂದ ಇಲ್ಲ, ನಾ ದುಃಖಿ ಅದನು, ನಾ ಆನಂದ ಸ್ವರೂಪ ಇಲ್ಲ, ಆನಂದ ಸ್ವರೂಪ ಅದಾನ, ನಾ ಆನಂದ ಅಲ್ಲ, ನಾ ದುಃಖಿ ಅದನು ಏನ್ ತಿಳ್ಕೊಂಡು ಎಲ್ಲಿ ಹೊಂಟಾನು? ಗುರುಗಳಂತೇಳಿ, ಜ್ಯೋತಿಷ್ಕಾರ ಅಂತೇಳಿ ಹೋದಂಗ ಗುರುಗಳಂತೇಳಿ ಹೋಗ್ತಾರ. ಗುರುಗಳಂತೇಳಿ ಹೋಗಿ ಏನ್ ಮಾಡ್ತಾರೆ? ಶರಣಾಗತವಾಗಿ ವಿಧಿ ಹೇಳ್ತಾರೆ. ಸಮಿತ್ ಪಾಣಿಯಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ವಿದ್ಯೆ ಅಂದ್ರೆ ಏನು, ವೈವಿಧ್ಯ ಬಂದಂದ್ರೆ ಮೊದಲಾದ ಪ್ರಶ್ನೆಗಳನ್ನು ಮಾಡಿ, ಗುರು ಪ್ರಸನ್ನತೆಗೆ ತನುಮನ ಧನವಾಣಿ ಅರ್ಪಣೆ ಮಾಡಿ ಗುರುಗಳಿಗೆ ಏನು ಪ್ರಶ್ನೆ ಕೇಳ್ತಾನೆ. ಆ ಗುರುಗಳು ಏನ್ ಹೇಳ್ತಾರೆ? ನೀ ಆನಂದ ಸ್ವರೂಪದಿ ಅಂದ್ರೆ ಒಮ್ಮೆಗೆ ನಂಬುದಿಲ್ಲ. ಅದಕ್ಕೆ ಮತ್ತೆ ಏನ್ ಮಾಡ್ತಾರ ಅವರು? ಸಾಧನೆ ಹೇಳ್ತಾರೆ. ಇಂತಿಂತ ಸಾಧನೆಗಳು ಮಾಡು, ನಿನಗೇನಾಕೈತಿ? ಪ್ರಾಪ್ತಿ ಆಕೈತಿ. ಅಲ್ಲಿ ಹೆಣ್ಣುಮಗಳು ಹೆಂಗೆ ನಾಲ್ಕನೇ ರೊಕ್ಕ ಇಟ್ಲು, ಇವ್ ಗುರುಗಳಂತೇಳಿ ಬಂದು ಏನ್ ಮಾಡು? ಚತುರ್ವಿಧ ಸಾಧನ ಸಹಿತ ಆಗಿರ್ಬೇಕು. ಈ ರೀತಿಯ ಗುರುಗಳು ಹೇಳಿದ ಮೇಲೆ ಅದು ಕನ್ನಡಿಯಲ್ಲಿ ನೋಡಿ ಕಳವಳಗೊಂಡೇನೆಯ ವಚನಕಾರ ಹೇಳ್ತಾರೆ. ತನ್ನನ್ನ ಸ್ವಯಂ ಪ್ರಕಾಶನದಿಂದ ತಿಳಿದ ನಂತರ ಏನಕ್ಕಂದ್ರೆ ಆ ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದ್ರೆ ಎಂಥ ಪ್ರಾಪ್ತಿ ಅದ? ನಿತ್ಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ. ನಿತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ನಿತ್ಯ ಅಂದ್ರೆ ಯಾವಾಗಲೂ ಇರುವುದು. ಹೌದಿಲ್ಲ? ಈ ಒಂದೂ ಕಾಲದಾಗ ಇಲ್ಲ ಅನ್ಸಿರ್ಬಾರ್ದು. ಸರ್ವ ಕಾಲದಲ್ಲಿ ಇರತಕ್ಕಂಥದ್ದು ನಿತ್ಯ. ಹಂಗ ಏನಾಗೈತೆ ಅಂದ್ರೆ ಪರಮಾನಂದ ಪ್ರಾಪ್ತ ನಿತ್ಯ ಅದಾನ, ಯಾವಾಗಲೂ ಅದಾನ. ಪರಂತು ಏನ್ ಮಾಡ್ಯ ನೀವ? ಅದರ ಜ್ಞಾನ ಇಲ್ಲದಕ್ಕೆ ಏನ್ ಮಾಡ್ಯ? ದುಃಖಕ್ಕೊಳಗೆ ಗುರುಗಳು ಏನ್ ಮಾಡಿಕೊಡ್ತಾರೆ? ಇವರು ನಿತ್ಯ ಪ್ರಾಪ್ತ ವಸ್ತುವನ್ನ ಪ್ರಾಪ್ತ ಮಾಡಿಕೊಡ್ತಾರ. ಅದಕ್ಕೆ ವಿಚಾರ ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದ್ರೆ ಹುಗಿದಿಟ್ಟ ಮನೆಯಲ್ಲಿ ಹುಗಿದಿಟ್ಟ ಏನಂತ ನಿಧಿ ಅಂತ ಹೇಳ್ತಾರೆ. ಎಲ್ಲ ಅದ್ರ ಮೇಲೆ ಅವ ಇದ್ದ ಅಲ್ಲೇ ಜೀವನ ಮಾಡ್ತಾನೆ, ಅಲ್ಲೇ ಮಲಗ್ತಾನೆ, ಅಲ್ಲೇ ಹೇಳ್ತಾನೆ. ಪರಂತು ಅವಂಗೇನು ಇರುದಿಲ್ಲ, ಪ್ರಾಪ್ತಿ ಇರುದಿಲ್ಲ. ನಿತ್ಯ ಯಾವಾಗಲೂ ಐತೆ ಅದ. ಹಂಗಿಲ್ಲಿ ಏನಾಗೈತಿ ಅಂದ್ರೆ ನಿತ್ಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ. ಅದಕ್ಕೆ ಸರ್ವ ದುಃಖ ನಿವೃತ್ತಿ. ಸರ್ವ ದುಃಖ ಅಂದ್ರೆ ಅಜ್ಞಾನ ಸಹಿತ ಜನನ ಮರಣಾದಿಗಳು ಸರ್ವ ದುಃಖ. ನಿವೃತ್ತಿ ಅಂದ್ರೆ ಮಿಥ್ಯತ್ವ ನಿಶ್ಚಯ ಭಾವಿಸುವುದಕ್ಕೆ ನಿವೃತ್ತಿ. ಸರ್ವ ದುಃಖ ನಿವೃತ್ತಿ. ಪರಮಾನಂದ ಅಂದ್ರೆ ಪರಮ ಪ್ರೇಮಕ್ಕೆ ವಿಷಯವಾದದ್ದು ಪರಮಾನಂದ. ಇಲ್ಲಿ ನಿತ್ಯ ಪ್ರಾಪ್ತಿಯನ್ನು ಅಂಗೀಕರಿಸಲಾಗಿದೆ. ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಮೋಕ್ಷದ ಸ್ವರೂಪವಿರುತ್ತದೆ ಅಂತ ಮಾತಾಡ್ತೀವಿ. ಏನೈತ್ರಿ? ಮೋಕ್ಷದ ಸ್ವರೂಪ ಐತಿ. ಮೋಕ್ಷ ಅನ್ನೋಕೆ ಅರ್ಥ ಹೊಂಟಿವಿ. ಮೋಕ್ಷದಕ್ಕೆ ಅನ್ಬೇಕ್ರಿ
ಏನಿರ್ಬೇಕ್ರಿ? ಕರ್ತಾ ಭೋಕ್ತಾನ್ಯತಾ ಭಾವರಹಿತ ಸ್ವಸ್ವರೂಪ ಸ್ಥಿತಿ ಎಂದಿರುವುದು ಮೋಕ್ಷ. ಏನು ಕರ್ತ ಅಂದ್ರ ಮಾಡವ, ಭೋಕ್ತ ಅಂದ್ರ ಭೋಗಗಳು, ಕ್ರಿಯೆ ಉಳ್ಳವ ಕರ್ತ, ಭೋಗಕ್ಕೆ ಆಶ್ರಯವೇ ಭೋಕ್ತ. ಇನ್ನ ಭೋಗ ಎತ್ತದಕ್ಕಂತೀರಿ ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ ಅಂತ ಹೇಳ್ತೀವಿ. ಇಲ್ಲಿ ನಾನ ಮಾಡವ ನಾನ ಭೋಗ್ಸವ, ಕರ್ತ ಭೋಕ್ತ ಅನ್ಯತಾ ಭಾವರಹಿತ ಈ ಭಾವ ಬಿಡ್ಬೇಕು. ಸರ್ವ ಜೀವಿಗಳು ಏನ್ ಹೇಳ್ತಾರೋ ನಾನ ಮಾಡವ ನಾನ ಭೋಗ್ಸವ. ಏನಾಗೈತಿ ಅಂದ್ರ ಎಲ್ಲವೂ ನನ್ನಿಂದ ಆಕೈತಿ ಅಂತಕ್ಕಂಥದ್ದು ಐತಿ. ವಿಚಾರ ಮಾಡಬೇಕಂದ್ರೆ ಕರ್ತ ಭೋಕ್ತ ಆತ್ಮ ಇಲ್ಲ, ಅಕರ್ತ ಭೋಕ್ತ ಅದಾನ. ಪರಂತು ಇವೇನ್ ಮಾಡಲಿ? ಕರ್ತ ಭೋಕ್ತ ಅನ್ಯ ಭಾವದಿಂದ, ಅನ್ಯ ಭಾವ ತಿಳ್ಕೊಂಡು ಏನ್ ಮಾಡಿ ನೀವ ದುಃಖಕ್ಕೆ ಒಳಗಾಗ. ಕರ್ತ ಭೋಕ್ತ ಅನ್ಯತಾ ಭಾವ ರಹಿತ ಇವನ್ ಬಿಡಬೇಕು. ಬಿಟ್ಟು ತನ್ನ ಸ್ಥಿತಿ ಹೆಂಗೈತೋ ಹಂಗೇನಾಗ್ರಿ ಪರಮಾನಂದ ಸ್ವರೂಪ ಆತ್ಮಸ್ಥಿತಿ ಹೆಂಗೈತೋ ಹಂಗಿದ್ರೆ ಅದಕ್ಕೆ ಹೇಳ್ತೀವಿ ನಾವು ಮೋಕ್ಷ. ಅದನ್ನೇ ಶಂಕರಾಚಾರ್ಯ ಹೇಳ್ತಾರೆ, ಸ್ವಸ್ವರೂಪ ಅವಸ್ಥಿತಿ ಮುಕ್ತಿರಿತ್ಯ ವಿಧೇಯತೆ. ತನ್ನ ಸ್ವರೂಪ ಸ್ಥಿತಿಯಲ್ಲಿರೋದಕ್ಕೆ ಮೋಕ್ಷ. ಅದು ಸಹಿತ ಶ್ರೀಮನ್ಯ ಜೀವನಿಗಳು ಹೇಳ್ತಾರೆ, ಅರಿವು ತಾನೆಂದು ನಂಬಿ ನಿಂದುಡೆ ಮುಕ್ತಿ. ಆ ಅರಿವು ಸ್ವರೂಪನ ತಾದನ ಆ ಸ್ಥಿತಿ ಒಳಗಿದ್ರೆ ಅದಕ್ಕೆ ಹೇಳ್ತೀನೋ ಮುಕ್ತ. ಇವೇನ್ರ ಮಾಡವ ಭೋಗ್ಸಾವೇನಂದ್ರೆ ಆತ್ಮನಲ್ಲಿ ಕರ್ತಾ ಭೋಕ್ತಾದಿಗಳು ಇಲ್ಲ. ಆದ್ರೂ ಸಹಿತ ಏನ್ ತಿಳ್ಕೊ ಅನ್ಯ ಭಾವ, ಅವನು ಇರುವುದು ಬೇರೆ, ತಿಳಿದ ಭಾವ ಬೇರೆ. ಅದಕ್ಕೆ ಏನಂತೀವಿ ನಾವು ಅನ್ಯ ಭಾವ ರಹಿತ ತನ್ನ ಸ್ಥಿತಿ ಒಳಗೆ. ಅದಕ್ಕೆ ನಿನ್ನ ನಿಜವಿದಲ್ಲಿ ತಿಳಿ ಬೇರೆ ಮನುಷ್ಯ ಬ್ಯಾರೆ ಭಾವ ಐತೆ ಅನ್ನೋದು ನಿನ್ನ ನಿಜ ಸ್ಥಿತಿ ಇದೈತಿ, ಬ್ಯಾರೆ ಏನ್ ತಿಳಿದಿಲ್ಲ. ಆ ಭಾವನ್ನ ಏನ್ ಮಾಡುವ ಬಿಡು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆ ಹುಲಿ ಕುರಿಯೊಡನೆ ಹೋಗಿತ್ತು. ಹುಲಿ ಏನ್ ತಿಳ್ಕೊಂಡೈತಿ? ಅದು ಅನ್ಯ ಭಾವ ಐತಿ. ಅದಕ್ಕೆ ಯಾವ ಭಾವ? ಕುರಿ ಭಾವ ಐತಿ. ಅದನ್ನ ತೆಗೆದು ಏನ್ ಮಾಡ್ಬೇಕು? ತಾ ಯಾವ್ದೈತೋ ಅದನ್ನ ತಿಳ್ಕೊಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಗೊತ್ತಿರ್ಬೋದು. ಯಾವುದು ಅಂತಂದ್ರೆ ಒಬ್ಬ ಭಿಕ್ಷುಕಿದ್ದ. ಅನಂತ ಕಾಲದಲ್ಲಿ ಭಿಕ್ಷೆ ಬಿಡ್ಕೋದು ಬಂದಿದ್ದ. ಬಂದ ನಂತರ ಏನಾಯ್ತು ಅಂದ್ರೆ ಅವಾಗ ಯಾರು ಹೆಣ್ಣು ಕೊಡ್ಲಿಲ್ಲ, ಮಕ್ಕಳು ಆಗಲಿಲ್ಲ. ಆ ನಂತರ ಏನಾಯ್ತು? ಶರೀರ ಹೋತು. ಶರೀರ ಹೋದ ಕೂಡಲೇ ಮತ್ತೆ ಆ ಭಿಕ್ಷುಕನ ಶರೀರ ಅಂತ್ಯ ಸಂಸ್ಕಾರ ಮಾಡುವವರು ಯಾರು? ಮುನ್ಸಿಪಾಲ್ಟಿ ಅವರು. ಅವನ ಶರೀರ ತಗೊಂಡು ಹೋದ್ರು. ಹೋಗಿ ಏನ್ ಮಾಡಿದ್ರಿ? ಕಟ್ಟಿಗೆ ಹುಟ್ಟಿದ್ರು, ಅದ್ರ ಮೇಲೆ ಶರೀರ ಇಟ್ರು, ತಂದೇನ್ ಸಾಮಗ್ರಿ ಎಲ್ಲ ಒಗದ್ರು. ಊರಿಗೆ ಹೆಚ್ಚಿದ್ರು. ಪರಂತು ಅವನ ಭಿಕ್ಷಾ ಪಾತ್ರೆ ಅಂತ ಅದನ್ನೊಂದು ಕೊನೆಗೆ ಏನ್ ಮಾಡಿದ್ರಿ? ಆ ಬೆಂಕಿ ಒಳಗೆ ಒಗದ್ ಸ್ವಲ್ಪ ನಿಂದ್ರು ಬಿಡದೆ ಏನಂತಂದ್ರೆ ಆ ಭಿಕ್ಷೆ ಪಾತ್ರೆಗೆ ಅನಂತ ಕಾಲದಿಂದ ಇವ್ ತಂದಿನ ಭಿಕ್ಷೆ ಬೇಡ್ಕೊತ ಬಂದಿದ್ರೆ ಇವನು ಭಿಕ್ಷೆ ಬೇಡ್ಕೊತ ಬಂದಿದ್ದ. ಅದು ಅನಂತ ಕಾಲದಿಂದ ಅದಕ್ಕೆ ಏನಂತ ಹೊಲಸಿತ್ತು. ಅದು ಏನಾಯ್ತು ಅಂದ್ರೆ ಆ ಉರಿ ಹಚ್ಚಾರ ಎಲ್ಲಾ ಸುಟ್ಟು ಹೋಗಿ ಏನಾತ್ರಿ ಅದು ಹೊಳಿಲಿಕ್ಕೆ ಪ್ರಾರಂಭ ಮಾಡ್ತು. ಆ ಪಾತ್ರೆ ಯಾವ್ದಿತ್ತು ಅಂದ್ರೆ ಚಿನ್ನದ ಪಾತ್ರೆನೇ ಇತ್ತು. ಪರಂತು ಏನ್ ಮಾಡಿದೀವ? ಚಿನ್ನದ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡ ಅಂದ್ರೆ ಭಿಕ್ಷುಕೆ ನೀವ ಅಲ್ಲ, ಅನ್ಯ ಭಾವದ ಧಾರಣ ಮಾಡ್ಯಾನ. ಅದ್ರ ಅಜ್ಞಾನದಿಂದ ಏನ್ ಮಾಡ್ಯಾನಿ? ಅನ್ಯ ಭಾವ ಮಾಡ್ಯಾನ. ತಾ ಚಿನ್ನದ ಪಾತ್ರೆ ಅಂದ್ರೆ ಕನಿಷ್ಠದ ತನಗ್ ಜೀವನಕ್ಕೆ ಎಷ್ಟು ಬೇಕು ಅಟ್ ಆನಂದ ಇರಕ್ಕೆ ಎಷ್ಟು ಬೇಕು ಅಟ್ ಸಾಮಗ್ರಿ ಪ್ರಾಪ್ತಿ ಆಗ್ತಕ್ಕಂಥ ಒಂದು ವಸ್ತು. ಅದರ ಜ್ಞಾನ ಇಲ್ಲದೆ ಅನ್ಯ ಭಾವ ಹೆಂಗ್ ಮಾಡ್ಯಾನೋ, ತನ್ನ ಸ್ಥಿತಿಯನ್ನು ಬಿಟ್ಟು ಅನ್ಯ ಸ್ಥಿತಿಗೆ ಹೆಂಗ್ ಬಂದಾನೋ ದುಃಖಕ್ಕೆ ಹಂಗ ಜೀವಿ ಆದ್ರೂ ಸಹಿತ ಕರ್ತಾ ಭುಕ್ತ ಅನ್ಯತಾ ಭಾವ ರಹಿತ ಸಣ್ಣ ಸ್ವರೂಪ ಸ್ಥಿತಿಯಲ್ಲಿ ಇರೋದಕ್ಕೆ ಇರ್ತಾರೆ ಅವರು ಮೋಕ್ಷ. ಎಷ್ಟೋ ಜನರು ಮೋಕ್ಷಕ್ಕೆ ಅನ್ಯ ರೀತಿ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಗೋಲೋಕ, ಬ್ರಹ್ಮಲೋಕ ಮೊದಲಾದ ಲೋಕಗಳ ಪ್ರಾಪ್ತಿಗೆ ಏನಂತಾರೆ? ಮೋಕ್ಷ ತರ. ಅದು ಅದು ಸಹಿತ ಹೇಳಿದ್ರೆ ಈ ಶಾಂಕರ ತ್ರಿವಿಧ ದುಃಖಗಳ ನಿವೃತ್ತಿ ಮೋಕ್ಷ ತರು. ನೈಯಾಯಿಕರು ಏನಂತಾರೆ? 21 ದುಃಖಗಳ ನಿವೃತ್ತಿ ಮೋಕ್ಷ ತರು. ಲೌಕಿಕರು ಏನಂತಾರೆ? ಸ್ತ್ರೀ ಪುತ್ರ ಧನಾದಿಗಳು ಸುಖದಿಂದಿರುವುದ, ಸ್ತ್ರೀ ಪುತ್ರಾದಿಗಳು ಸುಖದಿಂದಿರುವುದ ಮೋಕ್ಷ ತರು. ಮುಂದ ಕೆಲವರು ಏನ್ ಹೇಳ್ತಾರೋ ಆಕಾಶಾದಿ ಗಮನಗಳ ಸಿದ್ಧಿಯೇ ಮೋಕ್ಷ ತರು. ಕೆಲವರು ಸ್ವರ್ಗ ಸಿದ್ಧಿಗೆ ಮೋಕ್ಷ ತರು. ಮೋಕ್ಷ ಅನೇಕ ರೀತಿ ಹೇಳ್ತಾರೋ. ಪರಂತು ಅದೇನೆಲ್ಲ ವೇದಕ್ಕೆ ವಿರೋಧ ಆದದ್ದು. ವೇದ ಸಮ್ಮತವಾದ ಮೋಕ್ಷ ಯಾವುದು ಅಂದ್ರೆ ಕರ್ತಾ ಭುಕ್ತ ಅನ್ಯತಾ ಭಾವ ರಹಿತ ಸ್ವಸ್ವರೂಪ ಸ್ಥಿತಿಯಿಂದಿರುವುದು ಅದಕ್ಕೆ ಮೋಕ್ಷ. ಅದೇ ಮೋಕ್ಷದ ಸ್ವರೂಪ. ಅದು ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರ ಇದೇನಾಗಿದ್ರೆ ಮೋಕ್ಷದ ಸ್ವರೂಪ ಐತಿ ಅಂತ ಹೇಳಿದೆ. ಇನ್ನ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಏನ? ಮೋಕ್ಷದ ಸ್ವರೂಪ ಅಂತ ಹೇಳಿದ್ರೆ. ಇನ್ನ ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಹೌದಿಲ್ಲ? ಇದೇ ಮೋಕ್ಷ ಸ್ವರೂಪ. ಹೌದು, ಪರಮಾನಂದ ಪ್ರಾಪ್ತಿ ಅಂದ್ರೆ ಇದು ಎದರಿಂದ ಉಂಟಾಕೈತಿ? ಶ್ರೀ ಋತಿ ಪ್ರಭಾಕರದಲ್ಲಿ ಪ್ರಥಮದಲ್ಲಿ ಸಾಧು ನಿಶ್ಚಂದಾಚಿಯವರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ಕಾರ್ಯ ಸಹಿತ ಅಜ್ಞಾನದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವಾಗುತ್ತದೆ. ಕಾರ್ಯಕಾರಣ ವೈದ್ಯ ನಿವೃತ್ತಿ
ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಕೈತಿ ಅಂತ ಅಂದ್ರೆ ಸರ್ವ ಕಾರ್ಯಕಾರಣ ಸರ್ವದ ಅಜ್ಞಾನದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ ಆಕೈತಿ. ಅದರಿಂದ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ ನಾನೇ ಬ್ರಹ್ಮನಿರುತ್ತೇನೆ ಎಂಬ ವೃತ್ತಿಯಿಂದ ಸರ್ವ ಅಜ್ಞಾನಗಳ ಕಾರಣ ಕಾರ್ಯ ನಿವೃತ್ತಿ ಆಕೈತಿ ಅಂತ ಹಿಂಗೆ ಹೇಳಿದ ಕೂಡಲೇ ಗುರುಗಳು ಹೇಳಿದ ಕೂಡಲೇ ಜಿಜ್ಞಾಸೆ ಬುದ್ಧಿ ಒಳಗೆ ಏನ್ ಬರ್ತ್ರಿ ಎದರಿಂದ ನಿವೃತ್ತಿ ಆಕೈತಿ ಅನ್ನಂಗತ್ರಿ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಯಿಂದ. ವೃತ್ತಿ ಅಂದ್ರೆ ಏನು ಹಂಗಾರೆ ಆ ವೃತ್ತಿ ಅಂದ್ರೆ ಏನು, ಆ ವೃತ್ತಿ ಕಾರಣ ಏನು, ಆ ವೃತ್ತಿ ಪ್ರಯೋಜನ ಏನು, ಇಂಥ ಜಿಜ್ಞಾಸೆ ಉಂಟಾಗುವುದರಿಂದ ಶ್ರೀ ವೃತ್ತಿ ಪ್ರಭಾಕರ ಅಂದ್ರೆ ಸೂರ್ಯನಂತೆ ಇದ್ದಕ್ಕಿದ್ದಂತೆ ವೃತ್ತಿ ಸ್ವರೂಪವನ್ನು ತಿಳಿಸಿಕೊಡುವ ಶ್ರೀ ವೃತ್ತಿ ಪ್ರಭಾಕರ ನಾಮಕ ಗ್ರಂಥವನ್ನು ಬರೆಯಲ್ಪಟ್ಟಿದೆ ಅಂತ ಸಾಧು ಮುಚ್ಚೇದಾಶ್ವರ ಮಾಡ್ತಾರೆ. ಹಂಗಿಲ್ಲೇ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೇಳಿದ್ರಿ, ಮೋಕ್ಷ ಅಂತ ಹೇಳಿದ್ರಿ. ಇದು ಎದರಿಂದ ಆಕೈತಿ ಅದಕ್ಕೆ ಕಾರಣ ಇದು ಯಾವುದರಿಂದ ಪ್ರಾಪ್ತಿ ಆಕೈತಿ ಅಂತ ಅಂದ್ರೆ ಎದರಿಂದ ಆಕೈತ್ರಿ ಅದು ಎದರಿಂದ ಪ್ರಾಪ್ತಿ ಆಕೈತಿ ಬ್ರಹ್ಮಜ್ಞಾನದಿಂದ ಪ್ರಾಪ್ತಿ ಆಕೈತಿ. ಹೌದು, ಬ್ರಹ್ಮಜ್ಞಾನ ಅಂತಂದ್ರಿ ಅಂದ್ರೆ ಬ್ರಹ್ಮಜ್ಞಾನ ಹೇಳಿದ್ರಿ ಅಂದ್ರೆ ಕರ್ಮ ಉಪಾಸನೆಗಳೈತಿ ಗತಿಯನ್ನು. ವೇದಗಳು ಅನಂತ ರೂಪದಿಂದ ಅಂದ್ರೆ ಹೆಚ್ಚಿನ ಭಾಗ ಕರ್ಮ ಉಪಾಸನೆಗಳಿಗೆ ಹೇಳ್ಯಾವು, ಜ್ಞಾನ ಬಗ್ಗೆ ಕಡಿಮೆ ಹೇಳ್ಯಾವ. ಮತ್ ಕರ್ಮ ಉಪಾಸನೆ ವ್ಯರ್ಥ ವೇದದಲ್ಲಿ ಹೇಳಿರ್ತಕ್ಕಂಥ ಕರ್ಮ ಉಪಾಸನೆ ಏನಕ್ಕವ್ರೆ ವ್ಯರ್ಥಕ್ಕವು. ಆದ್ದರಿಂದ ಇಲ್ಲಿ ಆ ವ್ಯರ್ಥ ಆಗಬಾರ್ದು ಅಂದ್ರೆ ಅದರ ಉದ್ದೇಶ ಏನು ಅನ್ನೋದು ಕಲ್ಲು ಹೇಳ್ತಾರೆ. ಯಾರೇ ಪಂಡಿತ್ ಪಿತಾಂಬ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬ ಕರ್ಮ ಉಪಾಸನೆಗಳಿಂದ ಏನಾಕತ್ರಿ ಚಿತ್ತ ಶುದ್ಧಿ ಮತ್ತು ಏಕಾಗ್ರ ರೂಪ ಜ್ಞಾನ ಸಾಧನೆಗಳು ಲಭಿಸುತ್ತವೆ. ನೀ ಕರ್ಮ ಮತ್ತು ಉಪಾಸನೆ ಮಾಡಿದೀನಿ ಅಂದ್ರೆ ಕರ್ಮ ಅಂದ್ರೆ ಶರೀರವಾಣಿ ಮನಗಳ ಕ್ರಿಯೆ ಕರ್ಮ. ಶರೀರವಾಣಿ ಮನಗಳ ಕ್ರಿಯೆ ಕರ್ಮ ಅಂದ್ರೆ ಕರ್ಮ ಉಪಾಸನೆ ಭೇದ ಹೆಂಗಾಕತಿ. ಶರೀರ ಕ್ರಿಯೆನು ಕರ್ಮ, ಮನಸ್ಸಿನ ಕ್ರಿಯೆನು ಕರ್ಮ, ಮತ್ತ ಉಪಾಸನೆ ಒಂದು ಮನಸ್ಸಿನ ಕ್ರಿಯೆ ಅದು ಹೌದಿಲ್ರಿ. ಆದ್ರೂ ಇಲ್ಲಿ ಸ್ವಲ್ಪ ಭೇದ ಮಾಡಿ ಹೇಳ್ತಾರೆ. ಇದು ಕರ್ಮ, ಇವೇನು ಪುಣ್ಯ ಪಾಪ ಮೊದಲಾದ ಕರ್ಮಗಳನ್ನ ಹೇಳ್ತಾರೋ ಇದೇನು ಉಪಾಸನೆ ಹೇಳ್ತಾರೆ. ನಿರಂತರ ದೇಹ ಅನುಸಾರವಾಗಿ ಧ್ಯಾನ ಚಿತ್ತಿರ್ತೀವಿ, ಅದಕ್ಕೆ ಧ್ಯಾನ ಉಪಾಸನೆ ಅಂತ ಹೇಳ್ತೀವಿ. ಈ ಕರ್ಮ ಉಪಾಸನೆಗಳನ್ನ ಏನ್ ಮಾಡಿ ವೇದಗಳ ಹೇಳ ಅನಂತ ರೂಪದಿಂದ ಬಹಳ ಹೇಳ ಕರ್ಮ ಉಪಾಸನೆ ಬಗ್ಗೆ. ಇದೆಲ್ಲಾ ವ್ಯರ್ಥ ಆಕೈತಿ. ಯಾರಲ್ಲೆಲ್ಲ ಶಂಕ ಉಂಟಾತು ಅಂದ್ರೆ ಕರ್ಮ ಉಪಾಸನೆಯಿಂದ ಏನಾಕೈತಿ ಚಿತ್ತ ಶುದ್ಧಿ ಅಥವಾ ಕರ್ಮದಿಂದ ಇಚ್ಛಿತ ವಸ್ತು ಪ್ರಾಪ್ತಿ ಯಜ್ಞಾಗಾದಿಗಳಿಂದ ಹೇಳ್ತೇವೆ. ಕಾಮ ಕರ್ಮ ನಿಷ್ಕಾಮ ಕರ್ಮ ಹೇಳ್ತೇವೆ. ಅದೇ ನಿಷ್ಕಾಮದಿಂದ ಮಾಡಿ ಚಿತ್ತ ಶುದ್ಧಿ ಮತ್ತೇನಾಕೈತ್ರಿ ಏಕಾಗ್ರತ ರೂಪ ಜ್ಞಾನ ಸಾಧನಗಳು ಲಭಿಸುತ್ತವೆ. ಚಿತ್ತ ಶುದ್ಧಿ ಆಯ್ತು ಅಂದ್ರೆ ಈ ಜ್ಞಾನಕ್ಕೆ ಸಾಧನಗಳು ಯಾವುವು? ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿ ಮಾತಿಗೆ ಅರ್ಥ ಚಿತ್ತ ಏಕಾಗ್ರತೆ ಆಗುದು. ಏಕಾಗ್ರತೆ ಅನೇಕಾಗ್ರತೆ ಶೂನ್ಯಾಗ್ರತೆ ಹೇಳ್ತದ. ಅನೇಕಾಗ್ರ ಅಂದ್ರ ಇಲ್ಲೇ ನೀವು ಕೂಡುದು ಶರೀರ ಏನೋ ಇರ್ತೈತಿ, ಪರಂತು ವೃತ್ತಿ ಏನಾಗಿರ್ತೈತಿ ಅನೇಕಾಗ್ರ ರೂಪ ಆಗೈತಿ. ಮತ್ತು ಶೂನ್ಯಾಗ್ರ ಅಂದ್ರೆ ನಿದ್ದೆ ಬರುದು, ಶೂನ್ಯ ಆಗುದು. ಬುದ್ಧಿ ಏನ್ ಹೇಳಿದ್ರು ಅದು ಶೂನ್ಯ ಆಗುದು, ಜಡ ಆಗುದು. ಏಕಾಗ್ರ ಅಂದ್ರೆ ಅತೀತ ಮತ್ತು ವರ್ತಮಾನ ಅತೀತ ಮತ್ತು ವರ್ತಮಾನ ಅಂತಃಕರಣದ ಪರಿಣಾಮಗಳು ಸಮಾನಾಕಾರ ಹೊಂದೋದಕ್ಕೆ ಏನಂತೀನೋ ಏಕಾಗ್ರತೆ. ಅಂತಃಕರಣದ ಪರಿಣಾಮ ಅತೀತ ಮತ್ತು ವರ್ತಮಾನ ಪರಿಣಾಮಗಳ ಸಮಾನಾಕಾರ ಹೊಂದುವುದು. ಹಿಂದವಾದ ವೃತ್ತಿನೂ ಅದೇ ಇರಬೇಕು, ಮುಂದಿನ ಅದೇ ಇರಬೇಕು. ಅಂದ್ರೆ ವೃತ್ತಿ ಪಲ್ಲಟ್ಟಾಗಿರ್ಬಾರ್ದು. ಅದಕ್ಕೆ ಏಕಾಗ್ರತೆಗೂ ಉದಾಹರಣೆ ಕೊಟ್ಟಿದ್ದು ನಿಮ್ಗೆ ಗೊತ್ತಿರ. ಯಾವ್ದನ್ನು ನೋಡ್ತೀರಿ ಅಂದ್ರೆ ನೀವು ತೈಲ ಧಾರೆ ಅಂತ ಹೇಳ್ತೀವಿ. ನೀವು ಹೆಂಗೆ ಅಂದ್ರೆ ವೃತ್ತಿ ಅಂದ್ರೆ ಅದು ಈಗ ಒಂದು ಘಟ ತಂದು ಮುಂದಿಟ್ಟಿವು, ಘಟಾಕಾರ ವೃತ್ತಿನ ಪುನಃ 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 ಮಾಡೋದು, ಹಂಗೆ ಏಕಾಗ್ರತೆ ಅಂತ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅತೀತ ಹೋದ ಪರಿಣಾಮಗಳು ಅಂತಕ್ಕಂಥ ಈಗಿರ್ತಕ್ಕಂಥ ಪರಿಣಾಮ ಸಮಾನಾಕಾರ ಇರ್ಬೇಕು. ಅದಕ್ಕೆ ಹೇಳ್ತೀವಿ ನಾವು ಏಕಾಗ್ರತೆ. ವಿಚಾರಸಾಗರದಲ್ಲಿ ಇದನ್ನ ಏಕಾಗ್ರತೆ ಲಕ್ಷಣ ಮಾಡ್ತೀವಿ. ಅಥವಾ ನೀವು ಗೊತ್ತಿರ್ಬೋದು, ಪಾಂಡವರಿಗೆ ಬಿಲ್ ವಿದ್ಯೆ ಕಲಿಸಿದವರು ಯಾರು? ದ್ರೋಣಾಚಾರ್ಯ. ಹೌದಿಲ್ಲ? ಕಲಿಸುವಾಗ ಅವ್ರು ಏನ್ ಮಾಡಿದ್ರು, ಒಂದು ಪಕ್ಷಿ ಗಿಡದಾಗ ಕೂತಿತ್ತು. ಆ ಪಕ್ಷಿಗೆ ಏನ್ ಮಾಡ್ರಿ, ಕಣ್ಣಿಗೆ ಹೊಡಿಬೇಕೆಲ್ಲರೂ, ಅದನ್ನ ಲಕ್ಷ್ಯ ಇಟ್ಟಿರ್ತದೆ. ಅಲ್ಲ ಎಲ್ಲರೂ ಲಕ್ಷ್ಯ ಇಟ್ಕೊಟ್ಟು ಕೂಡಲೇ ಅವರು ಪ್ರತಿಯೊಬ್ಬರನ್ನ ಕೇಳಿದ್ರು. ಕೇಳಿದ ಕೂಡಲೇ ಒಬ್ಬ ಏನಂದ, ಇಲ್ಲ ನನಗೆ ಏನ್ ಕಾಣಿಸ್ತೈತಿ ನನಗೆ ಇಲ್ಲಿ ಗಿಡದ ಹಿಂದಿರ್ತಕ್ಕಂಥ ಸರ್ವ ಪ್ರದೇಶ. ಒಬ್ಬ ಏನಂದ ಗಿಡ ಒಂದ ಕಾಣಿಸ್ತದೆ. ಒಬ್ಬ ಏನಂದ ಇಲ್ಲ ಪಕ್ಷಿ ಅದ್ರ ಟೊಂಗಿ ಮೊದಲಾದವುಗಳು ಕಾಣಿಸ್ತಾವ. ಇನ್ನು ಅರ್ಜುನ ಏನಂದ
ಕೇವಲ ಪಕ್ಷಿ ನೇತ್ರ ಒಂದು ಬಿಟ್ರೆ ನನಗೇನು ಅಂದ್ರೆ ಆ ನೇತ್ರದ ಆಕಾರ ಪುನಃ ಪುನಃ ಆಗ್ತದೆ. ಅದ್ರ ಬಿಟ್ಟು ಮತ್ತೊಂದು ಆಕಾರ ಆಗಿಲ್ಲ, ಅಲ್ಲಿ ಪಲ್ಲಟ್ಟಿಲ್ಲ. ಅದಕ್ಕೆ ಇದಕ್ಕೆ ಏನಂದ್ರೆ ಏಕಾಗ್ರ. ಅದು ಅಂತಃಕರಣದ ಏಕಾಗ್ರತೆಯನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಯಾವುದು ಅಂದ್ರೆ ಕರ್ಮೋಪಾಸನೆ. ಕರ್ಮೋಪಾಸನೆ ಚಿತ್ತ ಶುದ್ಧಿ ಆಗ್ತೈತಿ. ಚಿತ್ತ ಶುದ್ಧಿ ಅಂದ್ರೆ ಮನ ವಿಕ್ಷೇಪ ದೋಷ ಹೋಗ್ತೈತಿ, ಕೇವಲ ಅವರನ್ನ ಕೂತೈತಿ. ಮುಂದೆ ಏನಾಗೈತ್ರಿ? ಏಕಾಗ್ರತೆ ರೂಪ ಜ್ಞಾನ. ಜ್ಞಾನಕ್ಕೆ ಏಕಾಗ್ರತೆ ಬೇಕಲ್ಲ. ಜ್ಞಾನದ ಸಾಧನೆಗಳು ಯಾವ ವಿವೇಕಾದಿ ಮೊದಲಾದ ಜ್ಞಾನ ಸಾಧನೆಗಳ ಪ್ರಾಪ್ತಿಗೆ ಯಾವ ಕಾರಣ ಅಂದ್ರೆ ಕರ್ಮೋಪಾಸನೆಗಳೇ ಕಾರಣ. ಅವು ವ್ಯರ್ಥ ಆಗುವುದಿಲ್ಲ. ಶ್ರೀಮಂತ ಶಿವರು ಹೇಳ್ತಾರೆ ಅನುಭವ ಸಾಧನೆ, ಒಂದ್ ವೇಳೆ ಕರ್ಮೋಪಾಸನೆಗಳಿಂದ ನಾವು ಮೋಕ್ಷ ಹಿಡಿದೀವಿ ಅಂದ್ರೆ ನಂತರ ಜ್ಞಾನ ಹೇಳ್ತಕ್ಕಂಥ ವೇದದಲ್ಲಿ ಜ್ಞಾನ ಹೇಳ್ತಕ್ಕಂಥ ಜ್ಞಾನದ ಉಪನಿಷತ್ತುಗಳಿಗೆ ಏನಾಕತಿ ಅನರ್ಥತ್ವ ಬರ್ತದೆ. ಕರ್ಮೋಪಾಸನೆಗಳಿಗೆ ಏನು ಹೇಳಕ್ ಬರುವಂಗಿಲ್ಲ, ಮೋಕ್ಷ ಹೇಳಕ್ ಬರುವುದಿಲ್ಲ. ಆದ್ದರಿಂದ ಕರ್ಮೋಪಾಸನೆಗಳಿಂದ ಮೋಕ್ಷ ಆಗುವುದಿಲ್ಲ. ಪರಂತು ಎದರಿಂದ ಆಕತಿ ಮೋಕ್ಷ? ಜ್ಞಾನದಿಂದಲೇ ಮೋಕ್ಷ. ಜ್ಞಾನವೇ ಮುಕ್ತಿಗೆ ಮಾರ್ಗ, ಬೇರೊಂದಿಲ್ಲವಿಲ್ಲ. ಸೃತಿ ನಾ ಅನ್ಯ ಪಂಥವಿನನ್ನು ನೀನದನ್ನು ಬಿಡದಿಲ್ಲ. ನೋನು ಶಂಭುಲಿಂಗ ಸುಜ್ಞಾನ ದೃಢವಾಗಿ ಪರಮಾನಂದ ಹೋಗುವುದರಿಂದೆ. ಜ್ಞಾನವೇ ಮೋಕ್ಷಕ್ಕೆ ಮಾರ್ಗ. ಅದನ್ನು ಬಿಟ್ಟರೆ ಮತ್ತೊಂದು ಸಾಧನೆ ಇಲ್ಲ. ಅನ್ಯ ಪಂಥ ಅನ್ನೋದು ಅಂದ್ರೆ ಅನ್ಯ ಸಾಧನೆ ಇಲ್ಲ ಅಂತ ವೇದನೆ ಹೇಳ್ತಾರೆ. ಅಂದ್ಮೇಲೆ ಜ್ಞಾನದಿಂದಲೇ ಮೋಕ್ಷ, ಅನ್ಯದರಿಂದ ಏನಾಗುದಿಲ್ಲ, ಮೋಕ್ಷ ಆಗುವುದಿಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ? ಸರ್ವರು ಹೇಳ್ತಾರೆ. ಅಲ್ಲಿ ಒಂದು ದೃಷ್ಟಾಂತ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ. ಅದ ಅನುಭವ ಸಾರದಲ್ಲಿ ಉದಾಹರಣೆ ಕೊಟ್ಟ. ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದ ಅಂದ್ರೆ ಹಗಲದ್ ಹೋದ್ರೆ ಸುಂಕ ವಸೂಲಿಕತ್ತ ರಾತ್ರಿ ಹೋದ. ಆಗಿನ ಕಾಲಕ್ಕೆ ಕಾಳದ ತಗೊಂಡು ಬಜಾರ್ಗೆ ಹೋಗ್ಬೇಕಾದ್ರೆ ಆ ಸುಂಕ ವಸೂಲಿ ಮಾಡ್ತಿದ್ರು. ಅವ್ನು ರಾತ್ರಿ ಏನ್ ಮಾಡಿದ್ರಿ ಅಂದ್ರೆ ರಾತ್ರಿ ಹೋದ ಕೂಡಲೇ ಇಡೀ ರಾತ್ರಿ ಎಲ್ಲ ಅಡ್ಡಾಡಿ ಎಲ್ಲ ಗುಡ್ದಾಗ ಅಡ್ಡಾಡಿ ಬಂದು ಕೊನೆಗೆ ಎಲ್ಲಿ ನಿಂತಿದ್ದ ಅಂದ್ರೆ ಸುಂಕದ ಕಟ್ಟಿ ಮುಂದೆ ನಿಂತಿದ್ದ ಹೊತ್ತೇನು. ಕೊನೆಗೆ ಸುಂಕ ಕೊಟ್ಟ ಒಳಗೆ ಪ್ರವೇಶ ಆಗ್ಬೇಕಾಗ್ತದೆ. ಹಂಗೆ ನಾವು ಯಾವುದೇ ಪ್ರಯತ್ನ ಮಾಡಿದ್ರು ಜ್ಞಾನ ಇಲ್ಲದೆ ಏನಾಗುದಿಲ್ಲ, ಅದು ಮೋಕ್ಷ ಆಗುವುದಿಲ್ಲ. ಜ್ಞಾನನ ಮುಕ್ತಿಗೆ ಮಾರ್ಗ, ಬೇರೊಂದಿಲ್ಲ ಎಂದು ಶ್ರುತಿ ನಾ ಅನ್ಯ ಪಂಥವಿನರು. ಮತ್ತೊಂದು ಇಲ್ಲ ಅಂತ ಶ್ರುತಿನ ಸಿದ್ಧಾಂತ ಮಾಡಿ ಹೇಳ್ತಿ. ಮೋಕ್ಷಕ್ಕೆ ಏನ್ ಕಾರಣ ಅಂದ್ರೆ ಜ್ಞಾನ ಕಾರಣ ವಿನಃ ಕರ್ಮ ಉಪಾಸನೆಗಳಿಂದ ಏನಾಗುದಿಲ್ಲ, ಮುಕ್ತಿ ಆಗುದಿಲ್ಲ. ಕರ್ಮ ಉಪಾಸನೆ ಪ್ರಯೋಜನ ಏನಂದ್ರೆ ಶುದ್ಧಿ ಏಕಾಗ್ರತ ರೂಪದ ಜ್ಞಾನ ಸಾಧನೆಗಳ ಲಭಿಸುತ್ತದೆ ಅಂತ ಹೇಳಿ ಯಾರು ಹೇಳಿದ್ರಿ? ಪಂಡಿತ್ ಪಿತಾಂಬರು ಹೇಳಿದ್ರು. ಇನ್ನೇನ್ ಹೇಳ್ತಾರ ಅಂದ್ರೆ ಮೋಕ್ಷಕ್ಕೆ ಯಾವ್ದು ಕಾರಣ? ಜ್ಞಾನ ಕಾರಣ. ಜ್ಞಾನ ಅಂದ್ರೆ ಏನು? ಜ್ಞಾನ ತನ್ನ ಸ್ವರೂಪ ಆ ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದಕ್ಕೆ ಬ್ರಹ್ಮ ಜ್ಞಾನವೆನ್ನುತ್ತಾರೆ. ಜ್ಞಾನ ಅದಕ್ಕೆ ಅನ್ಬೇಕ್ರಿ? ಬ್ರಹ್ಮ ಸ್ವರೂಪ ಬ್ರಹ್ಮ ಸ್ವರೂಪನೇ ಯಥಾರ್ಥವಾಗಿ ತಿಳಿಯುವುದಕ್ಕೆ ಜ್ಞಾನ. ಈ ಶಬ್ದಕ್ಕೆ ಅರ್ಥ ಯಾವ ವಸ್ತು ಇದಕ್ಕಿದ್ದಂಗೆ ತಿಳಿತೀರಿ ಆ ವಸ್ತುವಿನ ಜ್ಞಾನ. ಉದಾಹರಣೆ, ನಿಮ್ಮ ಮುಂದೆ ಘಟ ತಂದಿಟ್ಟು, ಆ ಘಟ ಹೆಂಗೈತು ಹಂಗೆ ತಿಳಿದ್ರಿ? ಘಟ ಜ್ಞಾನ. ಘಟ ಇರುವುದೊಂದು ತಿಳಿದೊಂದು ಮಾಡಿದ್ರಿ, ಏನಾಗಿದ್ರಿ? ಯಥಾರ್ಥ ಅಂದ್ರೆ ಹೇಳ್ತೈತಿ ಅಬಾಧಿತ ಅರ್ಥ ವಿಷಯಕ ಜ್ಞಾನ ಯಥಾರ್ಥ ಜ್ಞಾನ, ಬಾಧಿತ ಅರ್ಥ ವಿಷಯಕ ಜ್ಞಾನ ಅಯಥಾರ್ಥ. ಅಬಾಧಿತ ಅರ್ಥ ವಿಷಯಕ ಜ್ಞಾನ ಹೆಂಗಂದ್ರೆ, ನೀವು ಹಗ್ಗದೊಳಗ ಏನ್ ತಿಳಿದ್ರಿ? ಹಗ್ಗ ತಿಳಿದ್ರಿ, ಹಾವು ತಿಳಿದ್ರು. ಹಾವು ಅಂತ್ರಿ ಭ್ರಮ. ಹಾವ ಯಥಾರ್ಥ ಇಲ್ಲ ಹಗ್ಗ? ಹಾವಿನ ಜ್ಞಾನ ಯಥಾರ್ಥ ಜ್ಞಾನ ಇಲ್ಲ ಹಗ್ಗದ ಜ್ಞಾನ ಯಥಾರ್ಥ ಜ್ಞಾನ? ಹಾವಿನ ಜ್ಞಾನ ಯಥಾರ್ಥ ಅಲ್ಲ, ಹಗ್ಗದ ಜ್ಞಾನ ಯಥಾರ್ಥ. ಬಾಧ ಆಗುದಿಲ್ಲ ಯಾವುದು? ಆ ವಸ್ತು ಜ್ಞಾನ ಯಥಾರ್ಥ. ಹಗ್ಗ ಬಾಧ ಆಕತೇನ್ರಿ? ಈ ಸಂಸಾರ ದೇಶ ಮುಂದೆ ಬ್ರಹ್ಮಜ್ಞಾನದಿಂದ ಬಾಧ ಆಕತಿ, ಆ ಮಾತು ಬೇರೆ. ಇಲ್ಲಿ ಹಗ್ಗ ಬಾಧ ಆಕತಿ ಏನಂದ್ರೆ ಹಗ್ಗ ಬಾಧ ಆಗುದಿಲ್ಲ ಅಂದ್ರೆ ಹಗ್ಗ ಜ್ಞಾನ ಐತಿ ಯಥಾರ್ಥ ಜ್ಞಾನ. ಹಾವಿನ ಜ್ಞಾನ ಅಬಾಧಿತ ಅರ್ಥ ವಿಷಯಕ ಜ್ಞಾನ ಯಥಾರ್ಥ ಜ್ಞಾನ, ಬಾಧಿತ ಅರ್ಥ ವಿಷಯಕ ಜ್ಞಾನ ಅಯಥಾರ್ಥ ಜ್ಞಾನ. ಯಾವುದೇ ಒಂದು ವಸ್ತು ಇದ್ದಕ್ಕಿದ್ದಂಗೆ ತಿಳಿದ್ರಿ, ಇರುವುದೊಂದು ಬೇರೆ ಇರುವುದು ಹಗ್ಗ, ನೀವು ತಿಳಿದದ್ದು ಹಾವ ಆಯ್ತ. ಇರುವುದು ಬ್ರಹ್ಮ, ನೀವು ತಿಳಿದ್ ಬೇರೆ ತಿಳಿದ್ರಿ ಅಂದ್ರೆ ಆ ಬ್ರಹ್ಮ ಹೆಂಗೈತೋ ಹಂಗ ತಿಳಿದ ಬ್ರಹ್ಮಜ್ಞಾನ. ಅದಕ್ಕೆ ಸರ್ಪು ಶಿಕ್ಷೆಗಳು ಹೇಳ್ತಾರೆ, ಕುರುಡ ರಾಣೆಯ ಮುಟ್ಟಿ ಮನಕ್ಕೆ ಬಂದಂತೆರಿಯುವಂತೆ ಸನ್ಮತಸ್ಥರು ಬೇರೆ ಬೇರೆ ಒರಿಯುವ ಕಲ್ಪನೆ ಮೀರಿದ್ದ ಗುರುಸಿದ್ಧ ನಾಮಸ್ತಿಗಳು ಒಳಗೊಟ್ಟಿರಲ್ಲ ಅಂತ ಹೇಳ್ತಾರೆ ಅವರು. ಕುರುಡ ರಾಣೆಯ ಮುಟ್ಟಿ ಮನಕ್ಕೆ ಬಂದಂತೆರಿಯುವಂತೆ. ಕುರುಡರು ಇರ್ತಾರೆ,
ಒಬ್ಬ ಆಣಿ ಹೆಂಗೈತಿ ಅಂತ ಕೇಳಿದ ಕೂಡ ಏನ್ ಮಾಡ್ತಾನೆ, ಅವ್ ಕಾಲ್ ಮುಟ್ತಾನ, ಅವ ಏನಂತಾನ ಕಂಬದ ಗತಿ ಐತಿ ಏನಂತಾನ್ರಿ, ಅದ್ರ ದುಬ್ಬ ಮುಟ್ತಾನೆ ಏನಂತಾನ್ರಿ ಗ್ವಾಡಿ ಗತಿ, ಕಿವಿ ಮುಡ್ತಾನೆ ಏನಂತಾನ ಮರದ ಗತಿ, ಬಾಲ ಮುಟ್ತಾನೆ ಏನಂತಾನವ ಸರ್ಪದ ಆಕಾರ. ಹಿಂಗ ಅನೇಕ ರೀತಿ ಮುಟ್ಟಿದ ಕೂಡಲೇ ಅದು ಏನಾಕೈತಿ, ಅವ್ರಿಗೆ ಧ್ಯಾನ ಆಗಿಲ್ಲ ಆಗೈತಿ, ಪರಂತು ಯಥಾರ್ಥ ಆಗೈತಿ ಅನ್ನೋದು ಒಬ್ಬ ಸ್ಪಷ್ಟ ಕಣ್ಣಿದ್ದ ಆನ್ ಹೆಂಗೈತಿ ಅಂತ ಹೇಳ್ತಾನ. ಹಿಂಗ ಅಗಲ ಕಿವಿ, ಈ ದೊಡ್ಡ ದೇಹ, ಕಂಬದಂತ ಕಾಲ, ಸೊಂಡಿ ಎಲ್ಲಾ ಆಕಾರ ಸರಿಯಾಗಿ ತಿಳ್ಕೊಂಡು ಏನ್ ಹೇಳ್ತಾನೋ ಅವನ್ ಯಥಾರ್ಥ ಜ್ಞಾನೋ, ಏನ್ ಇವ್ರ ಯಥಾರ್ಥ ಜ್ಞಾನೋ, ಕುರುಡ್ರ ಯಥಾರ್ಥ ಜ್ಞಾನೋ ಅಂದ್ರೆ ಇಲ್ಲ. ಯಾವ ಕಣ್ಣಿದ್ದ ಸ್ಪಷ್ಟವಾಗಿ ತಿಳಿದು ಹೇಳ್ತಾನೋ ಆ ಆಣಿ ಸ್ವರೂಪ ಹೆಂಗೈತಿ ಹಂಗ ಹೇಳೋದಕ್ಕ ಯಥಾರ್ಥ ಜ್ಞಾನ. ಇವ್ರು ಇಲ್ಲದ ಒಂದು ಹೇಳಿದ್ರೆ ಅಯಥಾರ್ಥ. ಹಂಗ ಬ್ರಹ್ಮಜ್ಞಾನ ಅಂದ್ರೆ ಏನ, ಆ ಬ್ರಹ್ಮ ಸ್ವರೂಪನು ಯಥಾರ್ಥವಾಗಿ ತಿಳಿದು. ಬ್ರಹ್ಮ ಹೆಂಗೈತೋ ಪಂಡಿತ್ ಪಿತಾಮಹ ನೋಡ್ರಿ, ಬ್ರಹ್ಮಜ್ಞಾನಕ್ಕೆ ಲಕ್ಷ ನೈರ್ ಹೇಳಿಲ್ಲ. ಯಾಕಂದ್ರೆ ಬ್ರಹ್ಮಗೆ ಅನೇಕ ತಿಳಿತಾರೆ. ಬ್ರಹ್ಮರು ಕೆಲವು ಚೇತನ ಜಡ ಅಂತ ಹೇಳುವ ಜನನೂ ಐತಿ. ಅದು ಮನಸ್ಸ ಮತ್ತು ಬುದ್ಧಿಗಳ ಸಂಯೋಗ ಅದ, ಮನಸ್ಸು ಇಂದ್ರಿಯಗಳ ಸಂಯೋಗ ಆದಾಗ ಆತ್ಮಜ್ಞಾನ ಚೇತನ ಕನ್ನೋದು ಜ್ಞಾನ ಉಳ್ಳವ ಕನ್ನೋ ಸ್ನೇಹಿತರು ಮೊದಲಾದವ್ರು ಬೇರೆ ಬೇರೆ ರೀತಿ ಹೇಳ್ತಾರೆ. ಆದ್ರೆ ಇಲ್ಲಿ ಏನಂತಾರೆ ಇವರು, ಅದು ಹೆಂಗೈತು, ಅದು ವಸ್ತು ಹೆಂಗೈತು ಹಂಗ ತಿಳಿದ್ರೆ ಎಲ್ಲರೂ ಯಥಾರ್ಥ ಜ್ಞಾನ. ಅವ್ರು ಇರುವುದೊಂದು ತಿಳಿದೊಂದು ಆದ್ರೆ ಅಯಥಾರ್ಥ. ಅದಕ್ಕೆ ಬ್ರಹ್ಮಜ್ಞಾನ ಅಂದ್ರೇನ, ಬ್ರಹ್ಮ ಹೆಂಗೈತೋ ಹಂಗೆ ತಿಳಿಯೋದಕ್ಕೆ ಏನಂತಾರೆ ಬ್ರಹ್ಮಜ್ಞಾನ. ಈ ಜ್ಞಾನದ ಸಾಮಾನ್ಯ ಲಕ್ಷಣ ಹೇಳ್ತೀನಿ ನಿಮಗ. ಜ್ಞಾನ ಅಂತ ಎದಕ್ಕೆ ಅನ್ಬೇಕಂದ್ರೆ ಅವಿದ್ಯೆಯಲ್ಲಿ ಅಂತಕ್ಕಂಥ ಪರಿಣಾಮ ರೂಪವೃತ್ತಿ ಜ್ಞಾನ. ಅದು ಸ್ಪಷ್ಟ ಅರ್ಥ ನಿಮ್ಗೆ ಗೊತ್ತಾಗ. ನಿಮ್ಮೊಂದು ಘಟ ತಂದಿಟ್ಟಿವಿ, ಘಟ ತಂದಿಟ್ಟು ಕೂಡಲೇ ಏನು ನಿಮ್ಗೆ ಘಟ ಜ್ಞಾನ ಆಗ್ತಾನೆ ಇಲ್ಲ. ನಿಮ್ಮ ನೇತ್ರ ವೃತ್ತಿಯಿಂದ ಏನಾಗಬೇಕು, ಅಂತಕ್ಕಂಥ ವೃತ್ತಿ, ನೇತ್ರ ದ್ವಾರ ಅಂತಕ್ಕಂಥ ವೃತ್ತಿ ಏನಾಗ್ಬೇಕ್ರಿ, ಹೋಗಿ ಘಟಕ್ಕೆ ಮುಟ್ಟಿ ಏನಾಗ್ಬೇಕ್ರಿ, ಘಟದ ಸಮಾನ ಆಕಾರ ವೃತ್ತಿಯಾಗ ಆದಾಗ ಅಲ್ಲಿರ್ತಕ್ಕಂಥದ್ದು ಏನ್ ಮಾಡ್ತೈತ್ರಿ, ಸ್ಥೂಲ ಅವಿದ್ಯೆ ನಾಶ ಆಗೈತಿ, ಆವರಣ ಭಂಗ ಆದ್ಮೇಲೆ ಆ ಘಟದ ಚೇತನ ವೃತ್ತಿ ಚೇತನ ಭೇದ ಆಯ್ತು. ಇದು ಘಟ ವಿರುತ್ತದೆ ಅನ್ನೋ ಜ್ಞಾನ. ಅಂದ್ರೆ ಜ್ಞಾನ ಅಂದ್ರೆ ಏನಂದ್ರೆ ವಿಷಯದ ಆಕಾರ ಏನು ವೃತ್ತಿ ಆಕೈತಿಲ್ಲ, ಅದು ಒಳಗೂ ಹೇಳ್ತಾರೋ ಕೆಲವ್ರೊಳಗೆ ನೀ ಅಂತಃಕರಣದಾಗ ಆ ವಿಷಯದ ಆಕಾರ ಆಗ್ತದ, ಅಂತಃಕರಣದ ವಿಷಯದ ಆಕಾರ ವೃತ್ತಿ ಆಕೈತಿ. ಇದಕ್ಕೆ ಏನಂತಾರೆ ಇವರು, ಅವಿದ್ಯೆ ಇಲ್ಲವೇ ಅಂತಃಕರಣದ ಪರಿಣಾಮ ರೂಪ ವೃತ್ತಿಗೆ ಜ್ಞಾನವೆನ್ನುತ್ತಾರೆ. ವೃತ್ತಿ ಪ್ರಭಾಕದಾಗ ಯಾವುದೇ ಒಂದು ವಿಷಯದ ನಿಮ್ಗೆ ಜ್ಞಾನ ಆಗೈತೆ ಅಂದ್ರೆ ಆ ಪರಿಣಾಮ ಅಂತಃಕರಣ ಆಗೈತಿ ವೃತ್ತಿ, ಆ ವಿಷಯದ ಆಕಾರ ವೃತ್ತಿ ಅಂತಃಕರಣ ಆಗೈತಿ. ಆದಾಗ ನಮಗೆ ಏನಾಕೈತ್ರಿ ಜ್ಞಾನ ಆಗೈತಿ. ವಿಷಯದ ಆಕಾರ ಅಂತಃಕರಣದಾಗ ವೃತ್ತಿ ಜ್ಞಾನ ಆಕೈತಿ. ಆಗಲಿಲ್ಲ ಅಂದ್ರೆ ಅದ್ರ ಜ್ಞಾನ ಆಗುದಿಲ್ಲ. ಎಲ್ಲಿವರೆಗೆ ನಿಮ್ಗೆ ವಿಷಯದ ಆಕಾರ ಆಗುದಿಲ್ಲೋ ಅಲ್ಲಿವರೆಗೆ ಜ್ಞಾನ ಅಂದ್ರೆ ಅವಿದ್ಯೆ ಇಲ್ಲದ ಅಂತಃಕರಣದ ಪರಿಣಾಮ, ಆ ವಿಷಯದ ಪರಿಣಾಮಕ್ಕೆ ಏನನ್ಬೇಕ್ರೆ ಜ್ಞಾನ. ಇದಕ್ಕೆ ವೃತ್ತಿ ರೂಪ ಜ್ಞಾನ. ಜ್ಞಾನದಲ್ಲಿ ಏನಾಗಿದ್ರೆ ವೃತ್ತಿ ರೂಪ ಜ್ಞಾನ. ಇದು ವೃತ್ತಿ ಸ್ವರೂಪ ಇರ್ತೈತೆ, ವೃತ್ತಿ ರೂಪ ಜ್ಞಾನ. ಇನ್ನು ಬಿಟ್ರೆ ಆತ್ಮ ಯಾವಾಗಲೂ ಜ್ಞಾನ ಸ್ವರೂಪದ. ಆತ್ಮಜ್ಞಾನ ಏನ್ರ ಜ್ಞಾನ ಸ್ವರೂಪದ ಚೇತನೆ ಹೇಳ್ತದೆ. ಸ್ವರೂಪತ ಜ್ಞಾನಕ್ಕೆ ಏನಾರ ಹಿಂಗೇನು ಉತ್ಪತ್ತಿ ಅದು ಆಕೈತಿ ಏನಂದ್ರೆ ಉತ್ಪತ್ತಿ ಅದು ಆಗುವುದಿಲ್ಲ. ಅದು ಯಾವಾಗಲೂ ಜ್ಞಾನ ಅಂದ್ರೆ ಪ್ರಕಾಶ, ರತ್ನ ಹೆಂಗ್ ಪ್ರಕಾಶ ಮಾಡ್ತಿರ್ತೋ ಹಂಗ ಸರ್ವಕಾಲದಲ್ಲಿ ಸಹಿತ ಏನ್ ಮಾಡ್ತಿರ್ತದ ಪ್ರಕಾಶ ಮಾಡ್ತಿರ್ತತಿ. ಯಾವ್ದ್ರಿ ಆತ್ಮ. ಅದಕ್ಕೆ ಸ್ವರೂಪ ಜ್ಞಾನ ಹೇಳ್ತಾರೋ. ಇದಕ್ಕೆ ಕೊಟ್ಟತಕ್ಕಂಥದಕ್ಕೆ ಏನಂತೀವಿ ವೃತ್ತಿ ರೂಪ ಜ್ಞಾನ ಅಂತೀವಿ. ಇಲ್ಲಿ ಬ್ರಹ್ಮಜ್ಞಾನ ಹೇಳುದು ವೃತ್ತಿ ರೂಪ ಜ್ಞಾನ. ಅದೇ ಶ್ರೀ ವೃತ್ತಿ ರತ್ನಾವಳಿ ಒಳಗೆ ಇದೇ ಪಂಡಿತ್ ಪಿತಾಮಹರು ಹೇಳ್ತಾರೋ, ಶ್ರೀ ವೃತ್ತಿ ರತ್ನಾವಳಿಯ 14 ಜ್ಞಾನಗಳು, 14 ವೃತ್ತಿ ಅಥವಾ 14 ಜ್ಞಾನಗಳೆಲ್ಲ ಶ್ರೀ ವೃತ್ತಿ ರತ್ನಾವಳಿ ಅಂತ ಬರೀತಾರೆ. ಅವು ಯಾವುವು ಅನ್ನೋ ಮಾತನ್ನು ಹೇಳಿದ್ವಿ. 6 ಪ್ರಮಾಣ ಜ್ಞಾನ, 6 ಪ್ರಮಾಣಗಳಿಂದ ಉಂಟಾಗ್ತಕ್ಕಂಥ 6 ಪ್ರಮಾಣ ಜ್ಞಾನ. ಸುಖ ದುಃಖಾದಿ ಜ್ಞಾನ, ಬ್ರಹ್ಮಜ್ಞಾನ, ಸ್ಮೃತಿ ಜ್ಞಾನ, ಈಶ್ವರ ಜ್ಞಾನ. ಅವ್ರೇನ್ ಮಾಡ್ತಾರೆ, ಸ್ಮೃತಿ ಜ್ಞಾನ ಯಥಾರ್ಥ ಸ್ಮೃತಿ ಅಯಥಾರ್ಥ ಸ್ಮೃತಿ 2 ಪ್ರಕಾರ. ಬ್ರಹ್ಮಜ್ಞಾನ ಸಂಶಯ ಬ್ರಹ್ಮ, ನಿಶ್ಚಯ ಬ್ರಹ್ಮ, ತರ್ಕ ಬ್ರಹ್ಮ, ಸ್ವಪ್ನ ಬ್ರಹ್ಮ. ಅದರೊಳಗೆ ಏನ್ ಮಾಡ್ತಾರೆ 4 ಪ್ರಕಾರ ಮಾಡಿ ಅವ್ರು 14 ಜ್ಞಾನಗಳು. ಇವೆಲ್ಲಾ ಜ್ಞಾನಗಳೇನಾಗವೆ ವೃತ್ತಿ ರೂಪ ಜ್ಞಾನ. ಏನು ವೃತ್ತಿಯಿಂದ ಆಕೈತಲ್ಲ ಇವೆಲ್ಲ ವೃತ್ತಿ ರೂಪ ಜ್ಞಾನ ಅದಾವ. ಆದ್ದರಿಂದ ಇಲ್ಲಿ ಏನಾಗೈತಿ ಅಂತಂದ್ರೆ ಇಲ್ಲಿ ಹೇಳುದು ನಿಮ್ಗೆ ಬ್ರಹ್ಮಜ್ಞಾನ ಹೇಳುದೇನು ಸ್ವರೂಪ ಜ್ಞಾನ ವೃತ್ತಿ ರೂಪ ಜ್ಞಾನ. ಸ್ವರೂಪ ಜ್ಞಾನ ಮೊದಲ ಐತಿಲ್ಲ, ಆತ್ಮ ಸ್ವರೂಪ ಜ್ಞಾನ. ಅದು ಸಾಮಾನ್ಯ ಜ್ಞಾನ ಇಲ್ಲ ಅವಿದ್ಯೆ ನಾಶ ಮಾಡೋದು. ವೃತ್ತಿ ರೂಪ ಜ್ಞಾನ ನಿಮ್ಮ ಅವಿದ್ಯೆ ನಾಶ ಮಾಡೋದು. ಕೆಲವ್ರು ಏನಂತಾರೋ ಮೊದಲ ಜ್ಞಾನ ಸ್ವರೂಪದ. ಯಾಕೆ ಶಾಸ್ತ್ರ ಮೊದಲೇ ಜ್ಞಾನ ಸ್ವರೂಪ ಇದ್ರೆ ಮತ್ತೆ ಅಜ್ಞಾನಿ ಇವತ್ತು ಪೂರ್ಣ ವಿಶೇಷ
ಅದೇ ಮೊದಲ ಅಂದ್ರೆ ಇಲ್ಲಿ ಏನ್ ಬೇಕು ಅಂದ್ರೆ ಇವನಲ್ಲಿ ಅಂತಃಕರಣದಲ್ಲಿ ವಿದ್ಯೆ ಕಳಿಬೇಕಾದ್ರೆ ಯಾವ್ದು ಬೇಕ್ರೆ ವೃತ್ತಿ ರೂಪ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮ ಇರೋದು ಆತ್ಮ ಇರೋದು ಅಂತಃಕರಣದಾಗ, ವೃತ್ತಿನೂ ಅಲ್ಲೇ ನಿಮ್ ಮೂಲ ವಿದ್ಯೆನೂ ಅಲ್ಲೇ ನಾಶ ಮಾಡೈತಿ. ಮುಂದೆ ಏನ್ ಮಾಡ್ತತ್ರಿ? ಮೂಲ ವಿದ್ಯೆನೂ ನಾಶ ಮಾಡ್ತತಿ. ಮುಂದೆ ಇರೋದು ಅಲ್ಲೇ ವೃತ್ತಿ ಐತಿ, ಅಲ್ಲಿ ಎರಡೂ ಅಲ್ಲೇ ಸಂಬಂಧ. ವಿದ್ಯೆ ನಾಶ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವೃತ್ತಿ ರೂಪ ಜ್ಞಾನ ಹೇಳೋದ ಬ್ರಹ್ಮಜ್ಞಾನ. ಆದ್ದರಿಂದ ಮೋಕ್ಷ ಅದರಿಂದ ಆಗ್ತೈತ್ರಿ ಅಂತಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಏನಂದ್ರೆ ಬ್ರಹ್ಮ ಹೆಂಗೈತಿ ಹಂಗ್ ತಿಳಿದ್ರಿ ಅಂದ್ರೆ ಎದಕ್ಕೆ ನಮ್ಗೆ ಬ್ರಹ್ಮಜ್ಞಾನ. ಇರುವುದೊಂದು ತಿಳಿದೊಂದು ಆಗಿರಬಾರ್ದು. ಹೇಳಿದ್ರೆ ಯಥಾರ್ಥ ತಿಳುವಳಿಕೆ ಎದಕ್ಕೆ ತಿರಿ? ಅಬಾಧಿತ ಅರ್ಥ ವಿಷಯಕ ಜ್ಞಾನ ಯಥಾರ್ಥ ಜ್ಞಾನ, ಬಾಧಿತ ಅರ್ಥ ವಿಷಯಕ ಜ್ಞಾನ ಅಯಥಾರ್ಥ ಜ್ಞಾನ. ಹೆಂಗಂದ್ರ ಹಗ್ಗ ಜ್ಞಾನ ಆಗೈತಿ, ಎಲೆಗೈತಿ ಹೇಳಿದ ಜ್ಞಾನ ಅಂತಃಕರಣದಾಗ ಆ ರಜುವಿನ ಆಕಾರ ಅದ ಆಗೈತಿ, ನಿಮ್ಗೆ ಹಗ್ಗದ ಆಕಾರ ಆಗೈತಿ. ಆ ಜ್ಞಾನಕ್ಕೆ ವಿಷಯ ಯಾವುದು? ಯಥಾರ್ಥ ಜ್ಞಾನಕ್ಕೆ ವಿಷಯ ಅದು ಹಗ್ಗನಲ್ಲ. ಹಗ್ಗ ಬಾಧ ಆಕತಿ ಏನ್ರಿ? ಆಗುದಿಲ್ಲ ಅಂದ್ರೆ ಆ ಜ್ಞಾನದ ವಿಷಯ ಬಾಧ ಆಗುದಿಲ್ಲ. ನಾನು ತಿಳಿದ ಜ್ಞಾನ ಏನೈತ್ರಿ? ಯಥಾರ್ಥ. ಮತ್ ಸರ್ಪ ಜ್ಞಾನ ಆಗೈತಿ, ಅದು ಸರ್ಪ ಜ್ಞಾನ ವಿದ್ಯೆ ವೃತ್ತಿಯಿಂದ ಆಗಿರ್ತದೆ. ಆ ಜ್ಞಾನಕ್ಕೆ ವಿಷಯ ಯಾವುದು? ಸರ್ಪ. ಆ ಸರ್ಪ ಯಥಾರ್ಥ ಐತೆನ? ಅದು ಬಾಧ ಆಗುದಿಲ್ಲ. ಬಾಧ. ಈ ಜ್ಞಾನ ಏನೈತ್ರಿ? ಅಯಥಾರ್ಥ. ಬಾಧಿತ ಅರ್ಥ ವಿಷಯಕ ಜ್ಞಾನ ಅಯಥಾರ್ಥ ಜ್ಞಾನ, ಅಬಾಧಿತ ಅರ್ಥ ವಿಷಯಕ ಜ್ಞಾನ ಯಥಾರ್ಥ ಜ್ಞಾನ. ಈ ರೀತಿಯಾಗಿ ಏನಾಗೈತಿ ಅಂದ್ರೆ ಆ ಬ್ರಹ್ಮ ಹೆಂಗೈತೋ ಹಂಗ ತಿಳಿಯೋದಕ್ಕೆ ಏನಂತೀನೋ ಯಥಾರ್ಥವಾದ ಅಥವಾ ಬ್ರಹ್ಮಜ್ಞಾನ ಅಂತೀವಿ. ಇರು ಬ್ರಹ್ಮ ಒಂದು ಬೇರೆ, ನೀ ತಿಳಿಯುದೊಂದು ಬೇರೆ. ಆದರೆ ಅಂದ್ರೆ ಏನಂತಂದ್ರೆ ಅಯಥಾರ್ಥ ಜ್ಞಾನ. ಅದಕ್ಕೆ ಅನೀಶ್ವರ ಈಶ್ವರ ಬುದ್ಧಿ ಇರೋದು ಬ್ರಹ್ಮ ಬೇರೆ, ಒಂದು ತಿಳಿಯೋದು ಬೇರೆ. ಈ ರೀತಿಯಾದ ತಿಳುವಳಿಕೆ ಏನಂತೀನೋ ಅಯಥಾರ್ಥ. ಅದಕ್ಕೆ ಹೇಳ್ತಾರೆ ಬ್ರಹ್ಮನಿಷ್ಠ ಪಂಡಿತ್ ಪಿತಾಂಬರು, ಆ ಬ್ರಹ್ಮ ಹೆಂಗೈತೋ ಹಂಗೆ ತಿಳಿಲಿಕ್ಕೆ ಏನಂದ್ರೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಆ ಬ್ರಹ್ಮಜ್ಞಾನವು ಎಷ್ಟು ಪ್ರಕಾರವಾಗಿರುತ್ತದೆ ಅಂತ. ಆ ಬ್ರಹ್ಮಜ್ಞಾನ ಏನಿದ್ರೆ ಎರಡು ಪ್ರಕಾರವಾಗಿರುತ್ತದೆ. ಯಾವುದೇ ಒಂದು ವಸ್ತುವಿನ ಜ್ಞಾನ ಎರಡು ಪ್ರಕಾರ. ನೀವು ಹೊರಗೆ ಬಹಿರ್ ವಸ್ತುಗಳನ್ನು ನೋಡ್ರಿ, ಅದು ಪರೋಕ್ಷ ಇರ್ಬೋದು, ಅಪರೋಕ್ಷ ಇರ್ಬೋದು. ಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನ ಅಂತೇಳಿ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರ ಐತ್ರಿ? ಎರಡು ಪ್ರಕಾರ ಐತಿ. ಒಂದು ಪರೋಕ್ಷ ಹೇಳ್ಬೋದು, ಇನ್ನೊಂದು ಅಪರೋಕ್ಷ ಹೇಳ್ಬೋದು. ನೀವು ಯಾವುದೇ ಒಂದು ವಸ್ತು ನೀವು ನೋಡಿಲ್ಲ ಅಂದ್ಮೇಲೆ ಅದು ಪರೋಕ್ಷ ತಿಳುವಳಿಕೆ. ದೂರಿದ ವಸ್ತು ಇತ್ತಂದ್ರೆ ನಿಮಗೆ ಯಾರೋ ಒಬ್ಬ ಪರಿಚಯಸ್ಥರು ಬಂದು ಹೇಳಿದ್ರೆ ಆ ವಸ್ತು ಹಿಂಗೈತಿ ಅಂತ ನಿಮ್ಮನ್ನು ವರ್ಣನೆ ಮಾಡಕ್ಕೆ, ನಿಮಗೆ ಆ ವಸ್ತುವಿನ ಜ್ಞಾನ ಆತ್ಲ, ಆಕಾರ ಆತ್ಲ. ಅವ್ರು ಹೆಂಗೆ ಹೇಳ್ತಾರ ಹಂಗೆ ಅಂತಕ್ಕಂಥ ವೃತ್ತಿ ಆಕಾರ ಆತ್ಲ, ಆಕಾರ ಆಗೈತಿ, ಜ್ಞಾನ ಆಗೈತಿ. ಈ ಜ್ಞಾನ ಪರೋಕ್ಷ ಅಪರೋಕ್ಷ? ಪರೋಕ್ಷ. ಅಸ್ತಿ ಬ್ರಹ್ಮ ಪರೋಕ್ಷ ಹೈ, ಅಹಂ ಬ್ರಹ್ಮ ಅಪರೋಕ್ಷ. ಅದು ಐತಿ ಅನ್ನೋ ಬ್ರಹ್ಮ ಪರೋಕ್ಷ. ಐತಿ ಬ್ರಹ್ಮನಿರುತ್ತಾನೆ ಅನ್ನೋದು ಪರೋಕ್ಷ, ನಾನೇ ಬ್ರಹ್ಮನಿರುತ್ತೇನೆ ಅನ್ನೋದು ಅಪರೋಕ್ಷ. ಹಿಂಗೆ ಏನಾಗೈತಿ ಅಂದ್ರೆ ಬ್ರಹ್ಮಜ್ಞಾನದಲ್ಲಿ ಎಷ್ಟು ಪ್ರಕಾರ ಐತ್ರಿ? ಎರಡು ಪ್ರಕಾರ. ಒಂದು ಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಅಪರೋಕ್ಷ ಬ್ರಹ್ಮಜ್ಞಾನ. ಇನ್ನು ಮುಂದೆ ನೋಡೋಣ. ಜೈ ಮಂಗಲ. ಜೈ ನಮಃ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ್. सद्गुरु शंभुलिंगेश्वर महाराज की जय, सद्गुरु सिद्धार्थ स्वामी महाराज की जय, महात्मा बसवेश्वर महाराज की जय, माते अक्का महादेवी माता की जय, सकल साधु शरण संत की जय. जय मंगलम. जय नमः पार्वती परमेश्वर हर हर महादेव.